ಸತಿಪತಿಗಳು ಅರೆತು ಬೆರೆತು ನಡೆದರೆ ಅದುವೇ ಸಂಸಾರದ ಸದ್ಗತಿ. ಸತಿಪತಿಗಳು ಅರೆತು ಬೆರೆತು ನಡೆದರೆ ಅದೇ ಸಂಸಾರದ ಸದ್ಗತಿ. ಎರಿಗೆ ಎತ್ತು ಕೆರೆಗೆ ಕೋನ ಎಂಬಂತೆ ನಡೆದರೆ ಅದೇ ಸಂಸಾರದ ಅಧೋಗತಿ. ಸಂಸಾರ ಸದ್ಗತಿಯಾಗಿರಲಿ ಅಧೋಗತಿಯಾಗದಿರಲಿ ಎಂದಾತ ಗುರುವಿನ ಗುರು ಪುಟ್ಟರಾಜರ ಚರಣವ ಪಿಡಿದಾತ. ಪುಟ್ಟರಾಜರ ಚರಣವ ಪಿಡಿದಾತ. ನಿನ್ನೆಯ ದಿವಸ ಕಲಬುರಗಿ ಶರಣಬಸವೇಶ್ವರರ ಮದುವೆಯನ್ನು ಮಾಡಿದ್ದೀವಿ. ಮಾಶಾಲ ಗ್ರಾಮದ ಬಾವಿಕಟ್ಟಿಯ ಶಾಂತಲಿಂಗಪ್ಪ ಮತ್ತು ಗಂಗಮ್ಮ ಧರ್ಮಪತ್ನಿಯರಿಗೆ ಜನಿಸಿರ್ತಕ್ಕಂತಹ ಮಹಾದೇವಿ ದಿವಸ ಶರಣಬಸವನಿಗೆ ಮದುವೆಯನ್ನ ಮಾಡ್ತಾರ. ಆ ಮದ್ವಿ ಮಾಡುವ ಸಂದರ್ಭದೊಳಗ ಹೆಂಗ ಹೆಣ್ಣು ನೋಡುವ ಶಾಸ್ತ್ರ ನಮ್ಮ ಹಿರಿಯರು ಮಾಡಿದ್ರು, ಒಂದಿಷ್ಟು ಮದ್ವಿಯೊಳಗೂ ಕೂಡ ಕೆಲವೊಂದಿಷ್ಟು ಶಾಸ್ತ್ರಗಳನ್ನ ಇಟ್ಟಿರ್ತಾರ. ನಿನ್ನಂತರೂ ನಮಗ ನೋಡಾಕ ಸಮಯನ ಸಿಗ್ಲಿಲ್ಲ. ಅವನ್ನ ನಿನ್ನೇನು ಅದೇನ ಗದ್ಲ ಅಲ್ಲ ಬಿಡೋದು. ಕರೆ ಹಿಂಗ ನಡೆದಿತ್ತೋನೋಪ್ಪ ಶರಣಬಸವ ಮದುವೆ ಅನ್ನೋ ಹಂಗ ನಿನ್ನೆ ಮದುವೆ ಮಾಡಿದೀವಿ. ಆ ಗದ್ದಲದೊಳಗ ನಾ ಹೇಳಿದ್ರು ನಿಮಗೆ ತಿಳಿತೀನೂ ಇದ್ದಿಲ್ಲ. ಮದುವೆ ಮಾಡುವ ಒಂದು ಮೊದಲ ಏನ್ ಮಾಡ್ತಾರ್ರಿ? ಮೊದಲ ಏನ್ ಮಾಡ್ತಾರೆ ಹೇಳ್ರಿ ನೋಡ್ರಿ. ಮದುವೆ ಮಾಡೋ ಮುಂದೆ ಭಾಳ ವರ್ಷ ಆತ್ ಮದುವೆ ಆಗಿ ಇನ್ನೂ ಮಾಡ್ಸೋಣ ನಿಮಗೆ. ಕೆಲವೊಂದಿಷ್ಟು ಸಂಪ್ರದಾಯಗಳದಾವ. ಇಲ್ಲಿ ಏನ್ ಮಾಡಿದ್ರಿ? ಪಂಚ ಕಳಸಗಳನ್ನ ಹುಡ್ತಾರೆ. ಹೌದಾ? ಏನಪ್ಪ ಪಂಚ ಕಳಸಗಳು? ಸುಮ್ಮ ಹುಡಿಲ್ಲ ಅವನ್ನ. ಏನು ಸ್ವಾಮಿಗಳಿಗೆ ಅಕ್ಕಿ ಬೇಕು ಜೋಳ ಬೇಕು ಅಂತ ಹುಡಿಲ್ಲ ಅವನ್ನ. ಸ್ವಾಮಿಗಳಿಗೆ ಚೆರಿ ಬೇಕು ಕಾಯಿ ಬೇಕು ಅಂತ ಹುಡಿಲ್ಲ ಅವನ್ನ. ಎದಕ್ಕೆ ಹುಡಿದ್ರು? ಅವು ಪಂಚಾಚಾರ್ಯಗಳು. ಪಂಚಾಚಾರ್ಯರು ಏನು? ನಮ್ಮ 5 ಪೀಠಗಳದಾವಲ್ಲ, ಜಗತ್ತು ಗುರುಗಳ 5 ಪೀಠಗಳು. ಯಾರೂ ಕೂಡ ನಾವು 5 ಮಂದಿನೂ ಕೂಡ ಗುರುಗಳನ್ನ ಕರೆಸಿ ಆಶೀರ್ವಾದ ತಗೊಳಕ್ ಆಗಂಗಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡ್ತಾರ? ಅವರ ಸನ್ನಿಧಾನ ಇರ್ಲಿ ಅನ್ನೋದಕ್ಕ ಒಂದೊಂದು ಅವರವರ ಪ್ರತ್ಯೇಕವಾಗಿ ಪಂಚ ಕಳಸಗಳನ್ನ ಹೂಡ್ತಾರ. ಅಷ್ಟ ಅಲ್ಲ, ಪಂಚ ಕಳಸಗಳು ಪಂಚಾಚಾರ್ಯ ಗುರುತು ಮತ್ತು ಪಂಚ ಕಳಸಗಳು ಪಂಚಭೂತಗಳ ಗುರುತು. ಅದರ ಸಂಬಂಧ ಏನ್ ಮಾಡಿದ್ರು ಅಂತಂದ್ರ ಪಂಚ ಕಳಸಗಳನ್ನ ಹೂಡ್ತಾರ. ಮತ್ತೊಂದು ಗುರು ಕಳಸ ಹೂಡಿರ್ತಾರ. ಒಂದು ಗಣಪತಿ, ಒಂದು ಗೌರಿ. ಅಂದ್ರೆ ಅವ್ರ ಎಲ್ಲರ ಆಶೀರ್ವಾದ ಇದಕ್ಕೆ ಇರ್ಲಿ ಅಪ್ಪ. ಒಂದು ಶುಭ ಕಾರ್ಯ ನಡೆಯಕತ್ತತಿ ಅಂತಂದ್ರ ಎಲ್ಲರ ಆಶೀರ್ವಾದ ಇರ್ಲಿ ಅಂತ ಏನ್ ಮಾಡಿದ್ರು? ಅವನ್ನೆಲ್ಲ ಹೂಡಿ ನಿಮ್ಮ ಕೈಲ ಸಂಕಲ್ಪ ಮಾಡಿಸ್ತಾರ. ಮೊದಲು ಏನು ಸಂಕಲ್ಪ? ನಾವ್ ಇಂಥ ಕಾರ್ಯ ಮಾಡಾಕತ್ತೀವಪ್ಪ, ಮುಂದೆ ಮದುವೆಯಾಗಿ ಸಂಸಾರ ನಡೆಸಾಕತ್ತೀವಿ, ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಮನೆ ದೇವರ ಕುರಿತು ಸಂಕಲ್ಪವನ್ನ ಮಾಡಿಸ್ತಾರ. ಕೈಗೆ ಕಂಕಣ ಕಟ್ಟಿಸ್ತಾರ. ಎದಕ್ಕೆ ಕಂಕಣ ಕಟ್ಟಿಸಿದ್ರು? ನಾವು ಮುಂದೆ ಏನ್ ಮಾಡಾಕತ್ತೀವಿ? ಒಬ್ಬರ ಕೈ ಹಿಡಿಯಾಕತ್ತೀವಿ. ಆ ಕೈ ಹಿಡಿಯಾಕತ್ತೀವಿ ಅಂತಂದ್ರ ಆ ಕೈ ಯಾವತ್ತೂ ಕೂಡ ಬಿಡಬಾರ್ದು. ನಮ್ಮ ಮುಂದೆ ಎಲ್ಲಿವರೆಗೆ ಈಗ ಕೂಡಿದೀವಿ ಅಂತಂದ್ರ ಮುಂದೆ ನಾವಿಬ್ರು ಸಾಯೋವರೆಗೂ ಕೂಡ ಕಂಕಣಬದ್ಧವಾಗಿ ಸಂಸಾರವನ್ನ ಮಾಡ್ತೀವಿ ಅನ್ನೋದಕ್ಕೆ ಏನ್ ಮಾಡ್ತಾರ? ಕಂಕಣ ಕಟ್ತಾರ. ಇಷ್ಟೆಲ್ಲ ಆದ್ಮ್ಯಾಗ ಕೈ ಒಂದಿಷ್ಟ ಹಸ್ತ ಪೂಜೆ ಅಂತ ಮಾಡಿಸ್ತಾರ. ನೋಡ್ರಿ, ಹಾಲು ಮೊಸರು ಹಾಕಿ ವಿಭೂತಿ ಕುಂಕುಮ ಗಂಧ ಷೋಡಶೋಪಚಾರದಿಂದ ಹಸ್ತ ಪೂಜೆ ಮಾಡಿಸ್ತಾರ. ಎದಕ್ಕೆ ಮಾಡಿಸ್ತಾರ? ಒಮ್ಮೆ ಕೇಳಿರ ನೀವು? ನಿಮ್ಮ ಮದುವೆಯಾಗಿ, ನಿಮ್ಮ ಮಕ್ಕಳ ಮದುವೆಯಾಗಿ, ನಿಮ್ಮ ಮೊಮ್ಮಕ್ಕಳ ಮದುವೆ ಆದ್ರೂ ಎದಕ್ಕೆ ಮಾಡಿಸ್ತಾರ ಅನ್ನೋದು ಗೊತ್ತಿಲ್ಲ ನಿಮಗೆ. ಹಾಲು ಮೊಸರು ಜಾಸ್ತಿ ಆಗಿರ್ತಾವನ? ಅವ್ರು ಮಾಡಿದ್ರು ನೀವು ಮಾಡಿಸೋದ್ರಿ, ಅವ್ರು ಹೇಳಿಲ್ಲ ನೀವು ಕೇಳಿಲ್ಲ, ಹಂಗ ಮಾಡ್ತಾರ್ರಿ. ಏನು ಮದುವೆಯಾಗಿ ಯಾವಾಗ ಊಟ ಮಾಡಿ ಮನೆಗೆ ಹೋಗಿ ಅನ್ನೋದ್ರಾಗಡ ಇರ್ತೈತಿ, ಅದನ್ನೆಲ್ಲಿ ಕೇಳ್ಕೊತ ಕುಂದ್ರು ಅಂತೀರಿ. ಯಾಕಪ್ಪ ಹಸ್ತ ಪೂಜೆ ಅಂತಂದ್ರ ಏನೇ ಆದ್ರೂ ಕೂಡ ನಮ್ಮ ಕೈಯಿಂದ ಯಾವ್ದಾವ್ದೋ ಕೆಲಸಗಳನ್ನು ಮಾಡಿರ್ತೀವಿ. ಇಷ್ಟು ದಿವಸ ಯಾರ್ದಾರ್ದೋ ಕೈ ಹಿಡಿದಿರ್ತೀವಿ, ಅವೆಲ್ಲವೂ ಕೂಡ ಮಲಿನತೆ ಹೋಗ್ಲಿ ಅನ್ನೋದಕ್ಕೆ ಏನ್ ಮಾಡಿದ್ರು? ಪಂಚಾಮೃತದ ಕೈಯನ್ನು ಶುದ್ಧಿ ಮಾಡಿ ಅದಕ್ಕೆ ಷೋಡಶೋಪಚಾರದ ಪೂಜೆ ಏನ್ ಮಾಡ್ತಾರ? ಹಸ್ತ ಮತ್ತು ಮಸ್ತಕ ಎರಡನ್ನೂ ಪೂಜೆ ಮಾಡ್ತಾರ. ನಿನ್ನ ಹಸ್ತನು ಶುದ್ಧ ಆಗಬೇಕು ಮತ್ತು ನಿನ್ನ ಮಸ್ತಕನು ಕೂಡ ಶುದ್ಧ ಆಗಿರ್ಬೇಕು ಅಂತ ಹಸ್ತ ಮತ್ತು ಮಸ್ತಕ ಪೂಜೆ. ಅದಾದ್ಮ್ಯಾಗ ಗುಡುಜೀರಿಗೆ ಅಂತ ಹಾಕ್ತಾರವ, ಗೊತ್ತೈತೇನ? ಹಾಕಿರೇನಿಲ್ಲ? ಗುಡುಜೀರಿಗೆ ಅಂತ ಹಾಕಿಸ್ತಾರಲ್ಲ. ಬೆಲ್ಲ, ಬ್ಯಾಳಿ, ಜೀರಿಗೆ ಇವು 3 ಹಾಕ್ತಾರ. ಇಲ್ಲಾಂದ್ರೆ ಪಂಚ ಮಾಡಿರ್ತಾರ. ಎಳ್ಳು ಮತ್ತು ಇನ್ನೊಂದು ಉದ್ದಿನ ಬ್ಯಾಳಿ, ಇವು 5 ಹಾಕಿ ಏನ್ ಮಾಡ್ತಾರ? ಗುಡುಜೀರಿಗೆ ಅಂತ ಮಾಡ್ತಾರ. ಆ ಗುಡುಜೀರಿಗೆ ಏನ್ ಮಾಡ್ತಾರ? ಒಬ್ಬರ ತಲೆ ಮ್ಯಾಗ ಒಬ್ಬ ಹಿಂಗೆ ಎರಸ್ತಾರ. ಎದಕ್ಕಂತ ಗೊತ್ತನ? ಅದ್ರೊಳಗೆ ಏನದಾವ ಹೇಳ್ರಿ? ಒಂದು ಬೆಲ್ಲ,
ಒಂದು ಬ್ಯಾಳಿ ಮತ್ತು ಜೀರಿಗೆ. ಯಾಕೆ ಅವನ ಮೂರು ಇಟ್ರು ಅಂತಂದ್ರ ಏನ್ರಿ, ಮೆಣಸು ಹಾಕ್ತಾರ, ನಮ್ಮ ಕಡೆ ಇವನು ಹಾಕ್ತಾರ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ನೋಡ್ರಿ ಜೀರಿಗೆ, ನೀವು ಎಷ್ಟ ವರ್ಷ ಇಟ್ಟರು ಕೂಡ ಕೆಡದೇ ಇರ್ತಕ್ಕಂಥ ವಸ್ತು ಯಾವುದಂದ್ರೆ ಜೀರಿಗೆ. ನೀವು ಎಷ್ಟು ವರ್ಷ ಇಟ್ಟರು ಕೂಡ ಕೆಡಂಗಲ್ಲ. ಜೀರಿಗೆ ಯಾಕೆ ತಗೊಂಡ್ರು, ಹೆಂಗ ಜೀರಿಗೆ ಕೆಡಂಗಲ್ಲ ಹಂಗ ನೀವು ಎಷ್ಟು ವರ್ಷ ಸಂಸಾರ ಮಾಡ್ತೀರಿ ನಿಮ್ಮ ಸಂಸಾರ ಕೆಡಬಾರ್ದು ಅನ್ನೋದಕ್ಕೆ ಜೀರಿಗೆ. ಬೆಲ್ಲ ಮತ್ತು ಬ್ಯಾಳೆ ಎರಡೂ ಸೇರಿದ್ರೆ ಹೋಳಿಗೆ. ನಿಮ್ಮ ಸಂಸಾರ ಹೆಂಗಿರ್ಲಪ್ಪ, ಬೆಲ್ಲ ಬ್ಯಾಳೆ ಹಂಗ ಯಾವಾಗಲೂ ಕೂಡ ಸಂತೋಷವಾಗಿ ಸುಖವಾಗಿ ಸಿಹಿಯಾಗಿರ್ಲಿ ಅನ್ನೋದಕ್ಕೆ ಅವು ಮೂರು ತಲೆ ಮ್ಯಾಗ ಎರಸ್ತಾರ, ಬಾಯಾಗ ಹಾಕ್ಸಂಗಲ್ರಿ. ತಲೆ ಮ್ಯಾಗ ಹಿಂಗೆ ಎರಸ್ತಾರ. ಎದಕ್ಕೆ ಎರಸ್ತಾರ ಗೊತ್ತನ? ಎದಕ್ಕೆ ಎರಸ್ತಾರ ಗೊತ್ತಿಲ್ಲ. ಹುಡುಗ ಅದನ್ನ ಎರ್ಸ್ಕೊತ ಹೇಳ್ಬೇಕು. ಯಾಕು ಅಂತಂದ್ರ, ನೋಡು ಇಷ್ಟು ದಿವಸ ನೀನು ತವರ ಮನೆಯಾಗಿದ್ದಿ, ಅಲ್ಲಿ ಏನು ಉಂಡಿ ಏನು ಬಿಟ್ಟು ನನಗಂತೂ ಗೊತ್ತಿಲ್ಲ. ಆದ್ರೆ ಇವತ್ತು ನಿನ್ನ ಗುರು ಹಿರಿಯರ ಸಾಕ್ಷಿಯಾಗಿ ನಾನು ಮದುವೆ ಆಗಾಕತ್ತೇನೆ. ನಿನ್ನ ಮದುವೆಯಾಗಿ ನಾನು ಮನೆಗೆ ಕರ್ಕೊಂಡು ಹೋಗ್ನಿ ಅಂತಂದ್ರೆ ನಿನಗೆ ಯಾವುದಕ್ಕೂ ಕೂಡ ಕೊರತೆ ಮಾಡಂಗಿಲ್ಲ. ಎಲ್ಲಾ ಸಂಪತ್ತು ತಂದ ಹೆಂಗ ನಿನ್ನ ಸಾಕ್ತೀನಿ ಅಂತಂದ್ರೆ ನಿನ್ನ ತಲೆ ಮ್ಯಾಗ ಸುರಿದಾಟ ತಂದ ನಿನ್ನ ತಲೆ ಮ್ಯಾಗ ಸುರಿತೀನಿ ದುಡದ ಅಂತ. ನಿನಗೆ ಎದಕ್ಕೂ ಕೊರತೆ ಮಾಡಂಗಿಲ್ಲ, ತಂದು ಏನು ಮಾಡ್ತೀನಿ ನಿನ್ನ ತಲೆ ಮ್ಯಾಗ ಸುರಿತೀನಿ ದುಡದ ಅಂತ ಗಂಡ. ಹೆಂಡತಿ ಹಾಕ್ತಾಳೆ. ಹೆಂಡತಿ ಎದಕ್ಕೆ ಹಾಕ್ತಾಳ? ಅಕ್ಕಿನೂ ಮತ್ತು ಅಕ್ಕಿರ ಅಕ್ಕಮೆ ಅಕ್ಕಿನೂ ಹೇಳ್ತಾಳ, ನೋಡಪ್ಪ ಪತಿರಾಯ, ನೀ ಹೆಂಗೆ ಕಷ್ಟಪಟ್ಟು ದುಡದು ನನ್ನ ತಲೆ ಮ್ಯಾಗ ತಂದು ಸುರಿತೀಯೋ ಹಂಗೆ ನೀ ಏನು ದುಡ್ದಿರ್ತೀಯಲ್ಲ ಅದನ್ನು ತಂದು ನನ್ನ ತಲೆ ಮ್ಯಾಗ ಸುರಿದಾಗ ನಾನು ಚಂದಾಗ ಅಡಿಗೆ ಮಾಡಿ ನಾನು ಕೂಡ ನಿನ್ನ ತಲೆ ಮಠ ಸುರಿದು ಉಣಿಸ್ತೀನಿ ಅಂತ ಹೆಂಡತಿ ಹೇಳುದು. ಅಂದ್ರೆ ಇಬ್ರು ಸಮನಾಗಿ ಅಂತ. ಅದಕ್ಕೆ ಗುಡುಜಿರ್ಗಿ ಅಂತ ಮಾಡ್ತಾರ. ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ಪಾಳಿಗೆ ಕಟ್ತಾರವ. ಇದಂತರೂ ಮುಖ್ಯವಾಗಿರ್ತಕ್ಕಂಥದ್ದು ತಾಳಿ. ತಾಳಿ ಕೈಗೆ ಕಟ್ಬೋದಾಗಿತ್ತು, ಈ ಕೈ ಕಟ್ಬೋದಾಗಿತ್ತು, ರಟ್ಟಿ ಕಟ್ಬೋದಾಗಿತ್ತು, ಹೌದಾ, ಸೊಂಟಕ್ಕೆ ಕಟ್ಬೋದಾಗಿತ್ತು. ಮತ್ತು ಕೊಳ್ಳಿಗೆ ಎದಕ್ಕೆ ಕಟ್ಟಿದ್ರೆ? ಹೆಣ್ಮಕ್ಳಿಗೆ ಭಾಳ ಚಂದ ಗೊತ್ತಿರ್ತೈತೆ ಕೊಳ್ಳಿಗೆ ಎದಕ್ಕೆ ಕಟ್ಟಿದ್ರೆ ಅಂತಿರ್ತಿರಲ್ಲ. ಸಾಕಾಗಿ ಬಿಟ್ಟೈತಿ, ಕುತ್ತಿಗೆ ಬಂದತಿ ಅವ್ವ ನನಗ, ನಾ ಅದನ್ನತ್ತಿ ಇವ್ರ ಮನ್ಯಾಗ ಬಾಳೆ ಮಾಡಾಕತ್ತೀನಿ. ಬೇರೆ ಯಾರ ಆಗಿದ್ರ ಇಲ್ಲಿಗೆ ಬಂದತ್ ಇಲ್ಲಿಗೆ ಅಂತಿರ್ತಿರಿಲ್ಲ. ಅದನ್ನ ಯಾಕೆ ಕೊಳ್ಳಿಗೆ ಕಟ್ಟಿದ್ರು ಅಂತಂದ್ರೆ, ಹೆಣ್ಣಾದವಳು ಗಂಡನ ಮನ್ಯಾಗ ಸುಖ ಬರ್ಲಿ ದುಃಖ ಬರ್ಲಿ ಕಷ್ಟ ಬರ್ಲಿ ಗಂಡ ಕುಡುಕಿರ್ಲಿ ಕುಂಟಿರ್ಲಿ ಏನ ಇರ್ಲಿ ಅದನ್ನೆಲ್ಲ ಸಹಿಸ್ಕೊಂಡು ಯಾವ ಮಾತನ್ನು ಕೂಡ ನಾನು ತವ್ರ ಮನೆಗೆ ಹೇಳಕ್ ಹೋಗಂಗಲ್ಲ. ಎಲ್ಲಿತನ ಕುತ್ತಿಗೆ ಬರುತ್ತನ ಕೂಡ ನಾ ತಾಳ್ಕೊಂಡು ಇರ್ತೀನಿ ಅನ್ನೋದಕ್ಕೆ ಕುತ್ತಿಗೆಗೆ ತಾಳಿ ಕಟ್ಟಿಸ್ತಾ ತಾಯಿ. ಅಷ್ಟ ಅಲ್ಲ, ಆ ತಾಳಿಗೆ ಒಂದು ಕಿಮ್ಮತ್ತೈತಿ ನಮ್ಮ ದೇಶಕ್ಕೆ. ತಾಳಿಗೆ ಒಂದು ಕಿಮ್ಮತ್ತೈತಿ. ಒಮ್ಮೆ ತಾಳಿ ಕಟ್ಟಿದ ಅಂತಂದ್ರೆ ಸಾಯುವವರೆಗೂ ಕೂಡ ಅವ ಬರೀ ಪತಿ ಅಲ್ಲ, ಪತಿ ದೇವರು ಅಂತ ಕರೆಸಿದ್ರು. ಅವರ ನಿನಗೆ ದೇವರು, ಆ ದೇವ್ರು ಬಿಟ್ರೆ ಮತ್ತೊಂದು ದೇವರಿಲ್ಲ. ಅದ ಏನು ಕಟ್ಟಿರ್ತಾರ ತಾಳಿ ಅದ ನಿನಗೆ ಕಾಯಂ. ಆದ್ರೆ ನಾವೇನ್ ಮಾಡಾಕತ್ತೀವಿ, ಪ್ಯಾಶನ್ ಯುಗ ಬಂದ ಆ ತಾಳಿ ಕೂಡ ಮರ್ಯಾದೆ ಕೊಡಾಕತ್ತಿಲ್ಲ. ಒಂದೊಂದ್ ಕಡೆ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತೈತಿ. ನಮ್ಮ ಹಿಂದಕಿನ ಹಿರಿಯರೆಲ್ಲ ತಾಳಿಗೆ ಎಷ್ಟು ಮಹತ್ವ ಕೊಟ್ರು. ಅದಕ್ಕೆ ದಿನ ಎದ್ದ ಮ್ಯಾಗ ಅರಿಶಿನ ಕುಂಕುಮ, ಮುಂಜಾನೆ ಎದ್ದು ದೇವ್ರ ಫೋಟೋ ನೋಡ್ತಾರಲ್ಲ ಗೊತ್ತಿಲ್ಲ, ಹೆಣ್ಮಕ್ಳು ಏನ್ ಮಾಡ್ಬೇಕು, ಮುಂಜಾನೆ ಎದ್ದ ಆ ತಾಳಿಗೆ ನಮಸ್ಕಾರ ಮಾಡ್ತಿದ್ರು. ನೀವೆಲ್ಲ ಹಿಂದಿನ ಭಾಳ ಹಳಿ ಪಿಕ್ಚರ್ದಾಗೋದು ನೋಡ್ರಿ, ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ದಾಗೋದು ಗೊತ್ತಾಗುತ್ತೆ. ಯಾಕಂದ್ರೆ ನಿಜವಾಗ್ಲಂತೂ ನೋಡಕ್ ಆಗಂಗಿಲ್ಲ ಯಾರನ್ನು, ಅದ್ರೊಳಗ ನೋಡ್ಬೇಕು. ಯಾಕಷ್ಟು ಕಿಮ್ಮತ್ ಕೊಟ್ರಪ್ಪ ಆ ತಾಳಿಗೆ, ಅಷ್ಟೊಂದು ಮಹತ್ವ. ಅದು ದೇವರ ಸ್ವರೂಪ, ನಮಗೆ ಅವರ ದೇವರು ಅಂತ. ಆದ್ರೆ ನಾವೇನ್ ಮಾಡಾಕತ್ತೀವಿ ಈಗ ಪ್ಯಾಶನ್ ಯುಗದಾಗ? ಒಂದ ತಾಳೆ ಅಲ್ಲ, ನಮ್ಮ ಎಷ್ಟು ತರ ತಾಳಿ ಬಂದಾವ್ರಿ. ಕರಿಮಣಿ ತಾಳಂತ, ಬಂಗಾರ ತಾಳೆ ಅಂತ, ಅದು ಇನ್ನೊಂದು ಹಾರ ಏನದ ಏನ ಅಂತಿರಲ್ಲ, ಏನ್ರಿ ಬಂಗಾರ ಮಾಡಿಸಿ ಹಾಕ್ತಾರಲ್ರಿ, ಚಪ್ಪಲಾರ್ರಿ, ಹೌದಲ್ವ? ಮತ್ತೆ ಹೆಂಗ ಸಣ್ಣ ಫಂಕ್ಷನ್ ಇದ್ರೆ ಬೇರೆ ತಾಳಿ, ದೊಡ್ಡ ಫಂಕ್ಷನ್ ಇದ್ರೆ ಬೇರೆ ತಾಳಿ, ಊರಿಗೆ ಹೊಂಟಿದ್ರೆ ಬೇರೆ ತಾಳಿ, ಹೊಲಕ್ಕೆ ಹೋದ್ರೆ ಬೇರೆ ತಾಳಿ. ಎಷ್ಟದು? 4 ತಾಳಿ ಅದು. ಮತ್ತ ಅವನ್ ತೆಗೆದು ಎಲ್ಲಿ ಗುಟ್ಟಕ್ಕೆ ಹಾಕೋದು. ಕೇವಲ ಗುಂಡುಗಡಿಗೆ ಒಂದ ಹಾಕ್ತಾರಪ್ಪ ಅನ್ಕೋತಿದ್ದೀವಿ ನಾವು. ಈಗೇನ್ ಮಾಡ್ಯಾರ, ಕೊಳ್ಳನ್ ತಾಳಿನೂ ತೆಗೆದು ಗುಡ್ಡಕ್ಕೆ ಹಾಕಾಕತ್ತಾರ. ಎಷ್ಟು ಸರಿ ತಾಳಿ ತೆಗಿತೀರಿ ಅಷ್ಟು ಗಂಡನ ಆಯುಸ್ ಕಮ್ಮಿ ಆಗತ್ತ. ಇದೊಂದು ನೆನಪಿಟ್ಕೋರಿವ, ಎಷ್ಟು ಸರಿ ತಾಳಿ ತೆಗಿತಿರಲ್ಲ ಅಷ್ಟು ಗಂಡನ ಆಯುಸ್ ಕಮ್ಮಿ ಆಗತ್ತಂತ. ನಾವು ದಿನಕ್ಕೆ 20 ಸರಿ ತೆಗೆದಿರ್ತೀವಿ, ಅದಕ್ಕೆ ನಾವು ಲಘು ಹೊಂಟೀವಿ. ಅದು ನಮ್ಮ ಸಂಸ್ಕಾರ ಅಲ್ಲ. ಅದ ದಯವಿಟ್ಟು ಹೇಳ್ತೀನಿ, ನೀವು ಬಂಗಾರದ ಮಾಡಿಸಿ ಹಾಕೋತೀರಾ, ಹಾಕೋರಿ, ದಿನ ಅದನ್ನ ಹಾಕೋರಿ.
ಆಗೊಮ್ಮೆ ಈಗೊಮ್ಮೆ ಅದನ್ನೂ ಕೂಡ ಪ್ಯಾಷನ್ ಮಾಡ್ಕೊಂಡು ಅದನ್ನೂ ಆಟದ ಸಾಮಾನಂಗೆ ಬಳಸ್ಕೊಂಡ್ರೆ ಅದಕ್ಕೆ ಕಿಮ್ಮತ್ತ ಇರಂಗಿಲ್ಲ. ನಮ್ಮ ಸಂಸ್ಕಾರದ ದೇಶ ಅಂತ ಎಲ್ಲಾ ಕಡೆನೂ ಹೇಳ್ತೀವಿ. ಮತ್ತೆ ನಮ್ದು ಯಾಕಂದ್ರೆ ಅಷ್ಟೊಂದು ಗಂಡ ಹೆಂಡತಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು. ಅನಸೂಯ, ಅರುಂಧತಿ ಇಂಥವರೆಲ್ಲ ಪತಿವ್ರತೆ ಆಗಿದ್ದ ಬದುಕಿರ್ತಕ್ಕಂಥ ದೇಶ ನಮ್ದು. ಇಂಥ ದೇಶದೊಳಗೆ ನಾವು ಇಂಥದ್ದು ನಾವು ಮಾಡಾಕತ್ತೀವಿ ಅಂತಂದ್ರೆ ಅದನ್ನ ಏನು ಮಾಡಿದಂಗ ನಾವ ಕಳ್ದಂಗ ಆಗ್ತದೆ. ಅದಕ್ಕೆ ದಯವಿಟ್ಟು ಒಂದು ನನ್ನ ಕಡೆಯಿಂದ ಹೇಳ್ತೀನಿ, ನೀವು ಏನಾರ ಚೇಂಜ್ ಮಾಡ್ಕೊರಿ, ಕಿವ್ಯಾನ್ ಚೇಂಜ್ ಮಾಡ್ರಿ, ಇಲ್ಲಿ ಎಲ್ಲ ಚೇಂಜ್ ಮಾಡ್ಕೊರಿ. ಅದರ ತಾಳಿ ಒಂದೇನೋ ಯಾವ್ದಿರುತ್ತಾಯಿ ಆ ತಾಳಿನ ಇರಲಿ. ಯಾಕಂದ್ರೆ ಒಂದೇ ಸರಿ ಕಟ್ಟೋದು ತಾಳಿ. ಹಿಂದಕ್ಕೆ ನೋಡ್ರಿ, ನಮ್ಮ ಅಜ್ಜಿ ಯಾರದು ಏನು ಮಾಡ್ತಿದ್ರು ಅಂತಂದ್ರೆ, ಹೊಲಕ್ಕದು ಹೋದಾಗ ತಾಳಿ ಏನಾದ್ರು ಒಂದಿಷ್ಟು ದಾರಾಗಿರ ಹರಿದು ಅಂತಂದ್ರೆ ಏನು ಮಾಡ್ತಿದ್ರು, ತೆಗೆದಿಟ್ಟು ಪೋಣಿಸ್ತಿದ್ದಿಲ್ಲ ಅವ್ರು ಅದನ್ನ. ಗಂಡ ನಮ್ಮ ಅಜ್ಜ ಬಂದ ಮ್ಯಾಗ ಅವನ ಕಡೆ ಒಂದು ದಾರ ತಗೊಂಡ, ಅರಿಶಿನ ದಾರ ತಗೊಂಡು ಕೊಳ್ಳ ಕಟ್ಸ್ಕೊಂಡ್ ಆಮ್ಯಾಗ ಅದನ್ನ ತೆಗೆದು ಪೋಣಿಸ್ತಿದ್ರ. ಅಂದ್ರೆ ಅದು ನಮ್ಮ ಕೊಳ್ಳದಿಂದ ಹೋತು ಅಂತಂದ್ರ ನಮ್ಮ ಗಂಡನ ಆಯಸ್ಸು ಕಮ್ಮಿ ಆಗ್ತೈತಿ, ಅದನ್ನ ತೆಗಿಬಾರ್ದು ಅಂತಕ್ಕಂಥದ್ದು ಅವ್ರಂತಲ್ಲಿ ಇತ್ತು. ಅದಕ್ಕೆ ಈಗಿನ ತಾಯಂದಿರಿಗೆ ಹೇಳೋದು, ಏನಾರ ಚೇಂಜ್ ಮಾಡ್ಕೋರಿ, ತಾಳಿ ಒಂದಾಗನ ಚೇಂಜ್ ಮಾಡಬೇಡ್ರಿ. 1, 2, 3, 4 ಗಂಡ ಕಟ್ಟಿದ್ದು ಒಂದೇ ತಾಳಿ ಅದ ಯಾವತ್ತೂ ಇರಬೇಕು ಹೊರತು ನಾವು ಪ್ರತಿ ಫಂಕ್ಷನ್ಗೂ ಸೀರೆ ಚೇಂಜ್ ಮಾಡಿದಂಗ ತಾಳಿ ಚೇಂಜ್ ಮಾಡಿದ್ರೆ ಅದು ಆ ತಾಳಿಗೆ ಇರ್ತಕ್ಕಂತಹ ಕಿಮ್ಮತ್ತನ್ನ ಕಳೆದಂಗ. ಅದಕ್ಕಂತ ಕೆಲಸ ಯಾವ ತಾಯಿಯಂದ್ರು ಕೂಡ ಇನ್ನು ಮುಂದೆ ಇಷ್ಟು ದಿವಸ ಮಾಡಿರ್ಬೋದು. ಆದ್ರೆ ಇವತ್ತು ಕೇಳಿರಲ್ಲ, ನಿಮ್ ಕಿವಿಯಾಗಿ ಬಿದ್ದತ್ತಲ್ಲ, ಏನು ಬಿತ್ತು? ತಾಳಿ ತೆಗಿದ್ರಿಂದ ನನ್ನ ಗಂಡನ ಆಯುಸ್ಸು ಕಮ್ಮಿ ಆಗತ್ತ ಅನ್ನೋದು ಕಿವಿಗೆ ಬಿತ್ತಲ್ಲ. ಮತ್ತೆ ಇದೊಂದಿಷ್ಟು ನೆನಪಿರುತ್ತೆ ನಿಮಗೆ ಆ ತಾಳಿ ನೋಡಿದಾಗ. ಇನ್ನು ಮುಂದರ ಏನು ಮಾಡ್ರಿ, ಅದನ್ನು ತೆಗಿಲಾರಂಗಿಡ್ರಿ. ಮತ್ತೆ ತಗೋತೀನಿ ಅಂದ್ರೆ ಮತ್ತೇನು ಅನ್ಕೋಬೇಕು ಅಂದ್ರೆ ಲಘು ಡಮ್ ಅನ್ಸುನ್ ಅನ್ಕೋಬೇಕು. ಹಂಗ ಆಗಬಾರ್ದು. ಇದು ಒಂದು ನೀವು ಉಳ್ಕದ್ ಏನಾರ ಮಾಡ್ರಿ, ಇದೊಂದು ಎಲ್ಲರೂ ಪಾಲಿಸ್ತಕ್ಕಂಥದ್ದು. ಯಾಕಂದ್ರೆ ಇವು ನಮಗ ಪಂಚಾಚಾರ ಅಂದ್ರ ಅವು 5 ಮುತ್ತುಗಳದಾವ ನಮಗ. ಈ ಮುತ್ತುಗಳು ಯಾವಾಗಲೂ ಕೂಡ ನಮಗ ಹೆಂಗಂದ್ರ ಅವು ಮಾಣಿಕ್ಯ ಇದ್ದಂಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ. ಮದುವೆಯಾಗಿ ಹೊಂಟಿದಿ ಇಂದೀಗ, 5 ಮುತ್ತಿನತ್ತ ತಿಳಿಬೇಗ. ಮದುವೆಯಾಗಿ ಹೊಂಟಿದಿ ಇಂದೀಗ, 5 ಮುತ್ತಿನತ್ತ ತಿಳಿಬೇಗ. ತಿಳಿಸಿ ಹೇಳುತ್ತೀನಿ ತಂಗಿ ಸವದಾಗ, ಕೇಳಿ ತಿಳಿದು ಬಾಳು ತಂಗಿ ಭವದಾಗ. ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ. ಮೊದಲನೆಯ ಮುತ್ತು ಹಣಿಮ್ಯಾಗ, ಅದರ ವೇಷ ಐತಿ ಕೆಂಪು ಬಣ್ಣದಾಗ. ಮೊದಲನೆಯ ಮುತ್ತು ಹಣಿಮ್ಯಾಗ, ಅದರ ವೇಷ ಐತಿ ಕೆಂಪು ಬಣ್ಣದಾಗ. ಪರಪುರುಷರು ನೋಡುತ್ತಾರ ಭಯದಾಗ, ಪರಪುರುಷರು ನೋಡುತ್ತಾರ ಭಯದಾಗ. ಕೇಳಿ ತಿಳಿದು ಬಾಳು ತಂಗಿ ಭವದಾಗ, ಕೇಳಿ ತಿಳಿದು ಬಾಳು ತಂಗಿ ಭಾವದಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ. ಎರಡನೆಯ ಮುತ್ತು ಮೂಗಿನ ತುದಿ ಮ್ಯಾಲ, 5 ಮುತ್ತು
ಎರಡನೆಯ ಮುತ್ತು ಮೂಗಿನ ತುದಿ ಮ್ಯಾಲ 5 ಮುತ್ತು ಇರುತ್ತಾವಾದರಾಗ ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ ಸದಾ ದೃಷ್ಟಿ ಇರಲಿ ತಂಗಿ ಅದರ ಮ್ಯಾಲ ಮುಖ ನೋಡಿ ತಿರುಗಬೇಡ ಮಂದ್ಯಾಗ ಮುಖ ನೋಡಿ ತಿರುಗಬೇಡ ಮಂದ್ಯಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನ ಮನಿಯಾಗ ಮೂರನೆಯ ಮುತ್ತು ಕೊರಳಾಗ ಅತ್ತಿ ಮನೆಯ ಕಷ್ಟ ನಿನಗೆ ಬಂದಾಗ ಮೂರನೆಯ ಮುತ್ತು ಕೊರಳಾಗ ಅತ್ತಿ ಮನೆಯ ಕಷ್ಟ ನಿನಗೆ ಬಂದಾಗ ಕುತ್ತಿಗೆ ಬರೋತನ ತಾಳು ನಿನಗ ಕುತ್ತಿಗೆ ಬರೋತನ ತಾಳು ನಿನಗ ತಾಳಿ ಕಟ್ಟುತ್ತಾರ ತಂಗಿ ಭವದಾಗ ತಾಳಿ ಕಟ್ಟುತ್ತಾರ ತಂಗಿ ಕೊರಳಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಕರತಿಯಾಗಿ ಬಾಳು ಗಂಡನ ಮನಿಯಾಗ ನಾಲ್ಕನೆಯ ಮುತ್ತು ಹಸಿರು ಬಳಿಯಾಗ ಹಸಿರು ಬಳೆ ತುಡಿಸುತ್ತಾರ ಕೈಯಾಗ ನಾಲ್ಕನೆಯ ಮುತ್ತು ಹಸಿರು ಬಳೆಯಾಗ ಹಸಿರು ಬಳೆ ತುಡಿಸುತ್ತಾರ ಕೈಯಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ ಸದಾ ಹಸಿರು ಇರಲಿ ತಂಗಿ ಬದುಕಿನಾಗ ಹಸಿರು ಸೀರೆ ಉಡಿಸಲಾಕ ಮದುವ್ಯಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಕರತಿಯಾಗಿ ಬಾಳು ಗಂಡನ ಮನಿಯಾಗ ಐದನೆಯ ಮುತ್ತು ಬೆಳ್ಳಿ ಸುತ್ತಿಗೆ ತಿರುಗು ಹಕ್ಕು ಇರುತ್ತೈತಿ ತವರಿಗೆ ಐದನೆಯ ಮುತ್ತು ಬೆಳ್ಳಿ ಸುತ್ತಿಗೆ ತಿರುಗು ಹಕ್ಕು ಇರುತ್ತೈತಿ ತವರಿಗೆ ಗಂಡ ಎಂಬ ಹಕ್ಕಿ ಜೋಡು ನಿನಾಗಿನ್ನ ಗಂಡ ಎಂಬ ಹಕ್ಕಿ ಜೋಡು ನಿನಾಗಿನ್ನ ಬೇಡಿ ಹಾಕುತ್ತಾರ ತಂಗಿ ಬೆರಳಾಗ ಬೇಡಿ ಹಾಕುತ್ತಾರ ತಂಗಿ ಬೆರಳಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಕರತಿಯಾಗಿ ಬಾಳು ಗಂಡನ ಮನಿಯಾಗ ಪಂಚಾಚಾರ್ಯರ ಗುರುತು ಇದೀಗ ಪಂಚಕಲಸ ಹೂಡುತ್ತಾರ ಮದುವ್ಯಾಗ ಪಂಚಾಚಾರ್ಯರ ಗುರುತು ಇದೀಗ ಪಂಚಕಲಸ ಹೂಡುತ್ತಾರ ಮದುವ್ಯಾಗ ಹೆಸರು ಗಳಿಸಬೇಕು ತಂಗಿ ಭವದಾಗ
ಹೆಸರು ಗಳಿಸಬೇಕು ತಂಗಿ ಭವದಾಗ, ಅರಿತು ಬಾಳಬೇಕು ತಂಗಿ ಜಗದಾಗ, ಅರಿತು ಬಾಳಬೇಕು ತಂಗಿ ಜಗದಾಗ. ಹೆಣ್ಣಾಗಿ ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ, ಗರತಿಯಾಗಿ ಬಾಳು ಗಂಡನ ಮನಿಯಾಗ. ಸಾಂಬ ಜಯ ನಮ ಪಾರ್ವತಿ ಶಿವರ ಹರ ಮಹಾದೇವ್. ಮುಂದೆ ಕೆಲ ದಿನಗಳೆಯ ಶುಭ ಮಾದೊಂದು ದಿನದಲ್ಲಿ ಕರೆದು ತಂದರು ಇಂದು ಮುಖಿ ಮಾದಮ್ಮನಂ ಪತಿಯಾಲಯಕ್ಕೆ. ಆಕೆ ತಂದೆ ತಾಯಿಗಳು ಬಾಲ್ಯದಿಂ ತನಗೊಂದೇ ನೆಸವನೊರೆದೊರೆದು ಕಲಿಸಿದ ಚಂದ ನಡೆ ನುಡಿಗಳನ್ನು ಮರೆಯದೆ ಬಾಳ್ವಳ ನಿಗ್ರಹದಿ, ಬಾಳ್ವಳಿನ ಗೃಹದಿ. ಎನಗೆ ಹೆತ್ತವರತ್ತೆ ಮಾವ, ಎನಗೆ ಹೆತ್ತವರತ್ತೆ ಮಾವದಿರನು, ಜಯರೆ ನಾದಿನಿ ನಗೆಣ್ಣಿಯರ ನಘ ಮೈದುನ ಭಾವರೇ ಸೋದರರು ಪತಿ ದೈವಂ, ಪತಿ ದೈವಂ. ಮನೆಗೆ ಬರ್ಪತಿಥಿಗಳೇ ಬಂಧುಗಳೆನು ತರದಿ ಮಾದಂಬಗ ಮನೆ ಇನನ ಮನೆಯನಿಸದಲೇ. ಜನನಿ ಭವನದಂತಾಯ್ತು, ಜನನಿ ಭವನದಂತಾಯ್ತು, ಜನನಿ ಭವನದಂತಾಯ್ತು. ಹೀಗೆ ಕೆಲವೊಂದಿಷ್ಟು ಮದುವೆಯೊಳಗೆ ಇಷ್ಟೆಲ್ಲ ಸಂಪ್ರದಾಯಗಳಿರ್ತಾವ. ಇನ್ನೂ ಭಾಳ ಅದಾವ್ರಿ. 5 ಮುತ್ತು ಅಂತ ಹೇಳಿದ್ದೀವಿ. ಅರಿಶಿನ ಸೀರೆ ಎದು ಕೊಡಬೇಕು ಅಂತಂದ್ರೆ ಅರಿಶಿನ ಸೀರೆ ಅದು ನಮ್ಮ ಬಾಳು ಹಸಿರಾಗಿರ್ಲಿ ಅನ್ನೋದಕ್ಕೆ. ಯಾಕಂದ್ರೆ ಬರಡಾಗಿದ್ರೆ ಚಂದ ಆಗಂಗಲ್ಲ, ಹೊಲ ಎಷ್ಟು ಹಸಿರಾಗಿರುತ್ತೆ ಅಷ್ಟು ಚಂದ, ಹಂಗೆ ಸಂಸಾರನು ಹಸಿರಾಗಿರ್ಬೇಕು ಅಂತ. ಕಾಲುಂಗರ ಹಾಕ್ತಾರ. ಯಾಕೆ ನಮ್ಮ ಹಿರಿಯರ್ದು ಅವ್ರು ಏನ ಮಾಡಿದ್ರು ಕೂಡ ಆಧ್ಯಾತ್ಮ ಮತ್ತು ವೈಜ್ಞಾನಿಕ ಇವೆರಡು ಇಟ್ಕೊಂಡ ಮಾಡ್ಯಾರ ಅವರು. ವೈಜ್ಞಾನಿಕ ಬಿಟ್ಟು ಯಾವ ಕಾರ್ಯನೂ ಮಾಡಿಲ್ಲ ಅವ್ರು. ಅರಿಶಿನ ಹಚ್ತಾರೆ. ನಿಮಗೆ ಮೊದಲು ಮದುವೆಗಿಂತ ಮುಂಚಿತವಾಗಿ ಎದಕ್ಕೆ ಹಚ್ತಾರ? ಚಂದ ಕಾಣ್ಲೆ ಹಚ್ಚಂಗಲ್ಲ ಅರಿಶಿನ. ಕೆಲವ್ರು ಅಂತಾರೆ ಏ ಮುಖ ಚಂದ ಕಾಣ್ಲೆ ಹಚ್ತಾರ ಫೋಟೋದಾಗಂತ. ಚಂದ ಕಾಣ್ಲೆ ಹಚ್ಚಂಗಲ್ಲ ಅರಿಶಿನ. ಅರಿಶಿನ ಹಚ್ಚೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ರೋಗಗಳನ್ನ ಕಳಿತಕ್ಕಂಥ ಶಕ್ತಿ ಅರಿಶಿನಕ್ಕೆ ಐತಿ. ಅದಕ್ಕೆ 2 ದೇಹಗಳು ಒಂದಾಗ್ತಾವ ಅಂತಂದ್ರೆ ಯಾವ ರೋಗ ಕೂಡ ಬರಬಾರ್ದು ಅಂತ ಏನು ಮಾಡಿದ್ರು, ಆ ಅರಿಶಿನ ಹಚ್ಚಿ ಎರಡನ್ನ ಶುದ್ಧ ಮಾಡ್ತಾರೆ. ಅದಕ್ಕೆ ಅರಿಶಿನ ಹಚ್ಚೋದು. ಹಂಗೆ ಕಾಲುಂಗ್ರ ಹಾಕೋದೈತಿಲ್ಲ ಕಾಲೊಳಗೆ, ಯಾವ ಬೆರಳಿಗೆ ಹಾಕ್ತಾರೆ, ಹೆಬ್ಬರ ಮಗಳು ಇರುತ್ತೆ ಆ ಬೆರಳಿಗೆ ಸುತ್ತಾರೆ. ಹೌದ್ರಿ? ಕಾಲುಂಗ್ರ ಹೆಂಗಿರುತ್ತೆ, ಹಿಂಗೆ ಸುತ್ತಿರ್ತೈತಿ, ಸಿಂಗಲ್ ಇರಂಗಲ್ಲ, ಅದು ಹಿಂಗೆ ಸುತ್ತಿರ್ತೈತಿ. ಆಧ್ಯಾತ್ಮ ಏನು ಹೇಳ್ತದಪ್ಪ ಅಂತಂದ್ರೆ ಸುತ್ತೋದು ಅಂತಂದ್ರೆ, ನೋಡವ ತಾಯಿ ನಿನಗೆ ಕಾಲುಂಗ್ರ ಹಾಕಿವಿ ಅಂತಂದ್ರೆ ಇಲ್ಲಿಂದ ನಿನ್ನ ಗಂಡನ ಮನೆಗೆ ಹೋಗ್ತೀಯ. ಆ ಗಂಡನ ಮನೆಗೆ ಹೋದಾಗ ಅಲ್ಲಿ ನಿನಗ ಅತ್ತಿ ಮಾವ ಮೈದನ ಎಲ್ಲರೂ ಇರ್ತಾರ. ಅವ್ರು ಹೆಂಗಿರ್ಬೇಕು ಅಂತಂದ್ರೆ ಅವ್ರ ಜೋಡಿ ನೀ ಹೆಂಗಿರ್ಬೇಕು ಅಂತಂದ್ರೆ ಇದು ಹೆಂಗೆ ಸುತ್ತೈತಲ್ಲ ಹಂಗೆ ಅವ್ರನ್ನ ನೀನು ಕೂಡ ಸುತ್ತಕೊಂಡಿರ್ಬೇಕವ್ವ, ಬ್ಯಾರೆ ಆಗಬಾರ್ದು ಎಂದು ಕೂಡ ಅವ್ರನ್ನ ಚಂದಾಗ ನೋಡ್ಕೋಬೇಕು. ನಿನ್ನ ಕಾಲಂಗ್ರ ಸುತ್ತಿದಂಗ ಅವ್ರನ್ನ ನೀ ಸುತ್ತಗೋ ಅಂತ. ಇದು ಆಧ್ಯಾತ್ಮ. ವೈಜ್ಞಾನಿಕವಾಗಿ ಏನಪ್ಪ ಕಾಲಿಗೆ ಹಾಕೋದು ಅಂತಂದ್ರೆ ಆ ಬೆರಳು ಏನಿರುತ್ತಂದ್ರೆ ಸೀದಾ ಗರ್ಭಕ್ಕೆ, ನಿಮ್ಮ ಗರ್ಭ ಚೀಲಕ್ಕೆ ಅದಕ್ಕೆ ಲಿಂಕ್ ಇರುತ್ತೆ. ಅಂದ್ರೆ ಎಷ್ಟೋ ಮಂದಿಗೆ ಏನಾಗಿರ್ತಾವ ಅಂದ್ರೆ ಈ ಋತುಚಕ್ರದೊಳಗೆ ಏನಾಗಿರ್ತಾವ ವ್ಯತ್ಯಾಸಗಳಾಗ್ತಿರ್ತಾವ. ಆ ವ್ಯತ್ಯಾಸಗಳನ್ನು ತಡಿತಕ್ಕಂಥ ಶಕ್ತಿ ಎದಕ್ಕೈತಿ ಅಂತಂದ್ರ ಆ ಬೆರಳು ಒತ್ತುದ್ರಿಂದ, ಅದೇನು ಹಾಕ್ತಿರಲ್ಲ ಒತ್ತುದ್ರಿಂದ ಆ ನರ ಏನು ಮಾಡ್ತೈತಿ ಅಂತಂದ್ರ ನಿಮ್ಮ ಹೊಟ್ಟೆಯೊಳಗಿರ್ತಕ್ಕಂಥ ಗರ್ಭ ಚೀಲಕ್ಕೆ ಒಂದು ಎನರ್ಜಿಯನ್ನು ಕೊಡ್ತೈತಿ. ಅದಕ್ಕೋಸ್ಕರ ಅದನ್ನ ಕಾಲುಂಗರ ಅಂತ ಹಾಕೋದು. ಹಿಂಗೆ ಕೆಲವೊಂದು ಎಲ್ಲ ಕುಂಕುಮ, ಆ ಕುಂಕುಮ ಅಂತಂದ್ರೆ ನೋಡೋರ ಕಣ್ಣಿಗೆ ಅದು ಏನು ಅಂತಂದ್ರೆ ಕೆಟ್ಟ ದೃಷ್ಟಿ ಬೀಳಂಗಲ್ಲ, ಒಳ್ಳೆಯ ದೃಷ್ಟಿಯನ್ನು ಬೀಳೋದಕ್ಕೆ ಕುಂಕುಮ ಹಚ್ಕೋತಾರ. ಈಗಿನ ಮಂದಿಗೆ ಕುಂಕುಮ ಅಂದ್ರೆ ಏನಂತ ಹೇಳ್ಬೇಕಾಗೈತೆ. ಯಾಕೆ ಎಲ್ಲರಿಗೂ ಟಿಕಳಿ ನೋಡವು ಟಿಕಳಿ ಟಿಕಿಟಿಕಿಟಿಕಿಟಗನ ಇರ್ತಾವು. ಈಟ
ದೂರಿಂದ ನೋಡ್ಬಿಟ್ರೆ ಮುಗಿದ ಹೋತ, ಹಚ್ಚಾಳೋ ಇಲ್ಲ ಅನ್ನೋದು ಗೊತ್ತಾಗಂಗಿಲ್ಲ, ಅಷ್ಟಿಟ್ಟು ಹಚ್ತಿರ್ತಾರೆ. ಹಿಂದಕ್ಕೆಲ್ಲ ನಮ್ಮ ತಾಯಂದಿರು ನೋಡ್ಬೇಕು, ನೀವು ಹಳೆ ಮಂದಿರ ನೋಡ್ರಿ, ₹1 ಅಗಲು ಕುಂಕುಮ ಹಚ್ತಿದ್ರು ಅವ್ರು, ಇಟ್ಟು ಅಗಲು ಕುಂಕುಮ. ಒಬ್ಬೊಬ್ಬರಂತೂ ನೋಡ್ಬೇಕು ಹನಿ ತುಂಬ ಹಿಂಗೆ ಕುಂಕುಮ ಇರ್ತೈತಿ. ಅಂದ್ರೆ ಅದ್ರ ಉದ್ದೇಶ ಏನು? ಎಷ್ಟು ಅಗಲು ಕುಂಕುಮ ಹಚ್ತೀವಿ ಅಷ್ಟೇ ಗಂಡನ ಆಯುಸ್ ಹೆಚ್ಚಾಗತ್ತಂತ, ಗಂಡನ ಆಯುಸ ಹೆಚ್ಚಾಗತ್ತಂತ. ಸೀತಾದೇವಿ ನೋಡ್ರಿ ಕುಂಕುಮದ, ನೀವು ಹನುಮಪ್ಪಗೆ ನೋಡ್ತೀರಿ, ನೀವು ಹನುಮಪ್ಪ ನೋಡ್ರಿ, ಹನುಮಪ್ಪ ಹೆಂಗ ಭಕ್ತಿ ಇಟ್ಟಿದ್ದ ಅಂತಂದ್ರ ರಾಮನ ಮ್ಯಾಗ, ಸೀತಾದೇವಿ ಒಂದ್ ದಿವಸ ಕುಂಕುಮ ಹಚ್ತಿರ್ತಾಳ, ಹಿಂಗ ತಗೊಂಡ್ ಹಿಂಗ್ ಹಚ್ಚದ್ ಬಿಟ್ಟು ಹಿಂಗ್ ಮಾಡ್ತಿರ್ತಾಳ ಸೀತಾದೇವಿ. ಹಿಂಗ್ ಮಾಡೋ ಮುಂದ ಹನುಮಂತ ನೋಡ್ತಾನಂತ, ಅಲ್ಲೇ ವಾಸ್ತವ ಹಿಂಗ್ ಹಚ್ಕೊಂಡ್ರ ಬರುತ್ತಲ್ಲ ತಾಯಿ ಸೀತಾಮಾತೆ, ಅದನ್ಯಾಕೆ ಇಷ್ಟು ಅಗಲು ತಿಳ್ಕೊಳಕತ್ತಿ ಅಂದ ಹನುಮಂತ. ಆಕಿ ಸೀತಾಮಾತೆ ಏನ್ ಅನ್ಬೇಕು, ಕುಂಕುಮ ಅಗಲು ಹಚ್ಕೊಳ್ಳೋದ್ರಿಂದ ಗಂಡನ ಆಯುಸ್ ಹೆಚ್ಚಾಕ್ಬೇಕು ಅನ್ಬೇಕಿಲ್ಲ, ಆಕಿ ಹಂಗ ಅನ್ಲಿಲ್ಲ. ಆಕೇನ ಮಾಮೂಲಿ ಮಾತಾಡ್ತಾರಲ್ಲ ಹಂಗೇನಂದ್ಲು, ಇಲ್ಲ ಎಷ್ಟು ಅಗಲ ನಾ ಕುಂಕುಮ ಹಚ್ಕೋತೇನಲ್ಲ ಅಷ್ಟ ರಾಮನ ಆಯಸ್ ಹೆಚ್ಚಾಗತ್ತ ಅಂದ್ಬಿಟ್ಲಕ್ಕಿ. ಏನಂದ್ಲು? ಗಂಡನ ಆಯಸ್ ಹೆಚ್ಚಾಗತ್ತ ಅನ್ಲಿಲ್ಲ ಆಕಿ, ರಾಮನ ಆಯಸ್ ಹೆಚ್ಚಾಗತ್ತೆ ಹನುಮಂತ ಅಂದ. ಓ, ಸೀತಾದೇವಿ ಕುಂಕುಮ ಅಗಲ ಹಚ್ಕೊಂಡ್ರೆ ರಾಮನ ಆಯಸ್ ಹೆಚ್ಚಾಗತ್ತಾನ, ಹಾಗಾದ್ರೆ ರಾಮನ ಆಯಸ್ ಇನ್ನೂ ಹೆಚ್ಚಾಗ್ಲತ್ತ ಏನ್ ಮಾಡಿದ್ರೆ ಮೈ ತುಂಬಾ ಕುಂಕುಮ ಹಚ್ಕೊಂಡ್ಬಿಟ್ಟತ್ತ. ಹಂಗ ಎಷ್ಟು ಕುಂಕುಮ ಹೆಣ್ಮಕ್ಳು ಅಗಲ ಹಚ್ತಾರ ಅಷ್ಟು ಗಂಡನ ಆಯಸ್ ಹೆಚ್ಚಾಗತ್ತ. ಹಿಂಗೆ ಬಹಳ ಶಾಸ್ತ್ರ ಅದಾವ. ಅವು ಶಾಸ್ತ್ರ ಎಲ್ಲ ಏನು? ವೈಜ್ಞಾನಿಕ, ಆಧ್ಯಾತ್ಮ ಎರಡನ್ನು ಕೂಡಿ ಏನ್ ಮಾಡಿದಾರೆ ನಮ್ಮ ಹಿರಿಯರು? ಶಾಸ್ತ್ರ ಅಂತ ತಗೊಂಬಂದ್ರು. ಅದಕ್ಕೆ ಅವನ್ನೆಲ್ಲವನ್ನು ಕೂಡ ನಾವು ಮಾಡಿಸ್ಬೇಕು ಮದುವೆಯೊಳಗ. ಹೊಳೆ ನಮ್ಮ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಇದು ಕಟ್ತಾರೆ, ಇನ್ನು ಬಾಸಿಂಗ್ ಕಟ್ತಾರೆ, ಗೊತ್ತ ನಿಮಗೆ? ಅವು ಹಿಂಗೆ ಇಳ್ದಿರ್ತಾವ ಬಾಸಿಂಗ್. ಈಗಿನೂ ಎಲ್ಲ ಚಿಕ್ಕ ಬಂದಾವ, ಆಗೆಲ್ಲ ಹಿಂಗಂದ್ರೆ ಇಲ್ತಾನ ಇಳ್ದಿರ್ತಿದ್ದು. ಯಾಕಂತಂದ್ರ ನೋಡಪ್ಪ, ಇಷ್ಟು ದಿವಸ ನೀನು ಸ್ವಲ್ಪ ಬೇಲಿ ಜಗ ಕೆಲಸ ಇರ್ತಾವು, ಆ ಕಡೆ ಈ ಕಡೆ ಓಡ್ತಿರ್ತಿ, ಕಂಪೌಂಡ್ ಜಿಗಿತಿರ್ತಿ, ಆ ಕಡೆ ಈ ಕಡೆ ಕಣ್ಣು ದೃಷ್ಟಿ ನೋಡ್ತಿರ್ತೈತಿ. ಆದ್ರೆ ಇನ್ನು ಮುಂದೆ ನಿನಗಂತ ಒಂದು ಜೋಡಿ ಬಂದೈತಿ, ನಿನಗಂತ ಒಂದು ಜೋಡಿ ಬಂದೈತಿ. ಅದಕ್ಕೆ ಇನ್ನು ನೀ ಏನ ನೋಡಿದ್ರು ಆಕಿನ ನೋಡ್ಬೇಕು. ಅದಕ್ಕೆ ಮಗ್ಲು ನೋಡ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾರ, ಹಂಗ ಕುದುರೆ ಕಟ್ಟಿರ್ತಾರಲ್ರಿ, ಹಂಗ ಬಾಸಿಂಗ್ ಅಂತ ನಮಗಂದ್ರ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗ್ಲು ನೋಡ್ಬಾರ್ದು. ಪರಪುರುಷ ಪರಸ್ತ್ರೀ ಅದು ಮಹಾದೇವಿ ಮಹಾತ್ಮ ಅಂತನ ಕಾಣ್ಬೇಕು ಅಂತಕ್ಕನ್ನೋದಕ್ಕ ಬಾಸಿಂಗ ಅಂತ ಕಟ್ತಾರೆ. ಹಿಂಗ ಎಲ್ಲವೂ ಕೂಡ ನಮ್ಮ ಹಿರಿಯರು ಹಿಂಗೊಂದಿಷ್ಟು ಪದ್ಧತಿಗಳನ್ನ ಮಾಡ್ಕೊಂಡು ಬಂದ್ರು. ಅಷ್ಟರೊಳಗೆ ಹೆಣ್ಮಕ್ಳಿಗೆ ಏನ್ ಮಾಡಿದ್ರು ಅಂತಂದ್ರೆ ಆರತಿಯನ್ನ ಕೈಯಾಗ ಕೊಡ್ತಾರೆವ ನಿಮಗೆಲ್ಲರಿಗೆ. ಅದ್ರೊಳಗೆ 2 ಇರ್ತಾವ. ಯಾಕಪ್ಪ 2? ಒಂದು ಗಂಡನ ಮನಿ, ಒಂದು ಹೆಣ್ಣಿನ ಮನಿ. ಅವು ಎರಡನ್ನು ಬೆಳಗು ಕೆಲಸ. ಗಂಡ್ಮಕ್ಳಿಗೆ ಒಂದ ಮನಿ, ಆದ್ರೆ ಹೆಣ್ಮಕ್ಳಿಗೆ 2 ಮನಿ ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮಗೆ. ಇವು ಒಂದ ಮನಿ ಸಾಕ್ಸೋರ್ದಾಗ ರಗಡಾಗಿಬಿಟ್ಟಿರ್ತದೆ, ತೆಲಂಗ್ ಕೂದ್ ಬೆಳಗಾಗಿರ್ತಾವ ಗಂಡ್ಮಕ್ಳು. ಆದ್ರೆ ಹೆಣ್ಮಕ್ಳಿಗೆ 2 ಜವಾಬ್ದಾರಿ. ಯಾಕ? ಅದನ್ನ ಸಾಕ್ಸುವಂತ ಶಕ್ತಿ ನಿಮ್ಮಲ್ಲಿ ಐತಿ ಅಂತ. ಒಂದು ಗಂಡನ ಮನಿ, ಇನ್ನೊಂದು ತವರ ಮನಿ. 2 ಜ್ಯೋತಿಯನ್ನು ಬೆಳಗ್ತಕ್ಕಂಥ ಶಕ್ತಿ ಯಾರಲ್ಲಿ ಐತಿ ಅಂದ್ರೆ ಅದು ಹೆಣ್ಣಿನಲ್ಲಿ ಮಾತ್ರ ಐತಿ ಅಂತ ಏನ್ ಮಾಡಿದ್ರು, ನಿಮಗೇನ್ ಮಾಡಿದ್ರು, 2 ಮನಿ ಜವಾಬ್ದಾರಿ ಕೊಟ್ಟಿರ್ತಾರೆ. ಅದಕ್ಕೆ 2 ಆರತಿ. ಗಂಡನ ಮನಿ ಆರತಿನೂ ಬೆಳಗತಾಯಿ, ಹೆಣ್ಣಿನ ಮನಿ ಆರತಿನೂ ನೀ ಬೆಳಗಬೇಕು ಅಂತ ಇಷ್ಟೆಲ್ಲ ಪದ್ಧತಿಗಳನ್ನು ಮದುವೆಯೊಳಗೆ ಮುಂಚಿತವಾಗಿ ಮಾಡಿಸಿ ಏನ್ ಮಾಡ್ತಾರ, ನಿಮ್ಮನ್ನ ಗಂಡನ ಮನೆಗೆ ಕಳಿಸ್ತಾರ. ಗಂಡನ ಮನೆಗೆ ಕಳಿಸುವ ಹಾಗೆ ನಿನ್ನೆಯೂ ಕೂಡ ಶರಣ ಬಸವನಿಗೆ ಮತ್ತು ಮಹದಮ್ಮನಿಗೆ ಏನ್ ಮಾಡಿದ್ರು, ಇದೇ ತರನಾಗಿ ಎಲ್ಲ ಶಾಸ್ತ್ರೋಕ್ತವಾಗಿ ಇಬ್ಬರನ್ನು ಕೂಡ ಕುಂದಿರಿಸಿಕೊಂಡು ಎಲ್ಲವನ್ನು ಹೇಳಿ ಮದುವೆಯನ್ನ ಮಾಡಿದ್ರು. ಯಾವಾಗ ಮದುವೆ ಆಯ್ತೋ, ಮದುವೆ ಆದ ಕೆಲವು ದಿನಗಳ ನಂತರ ಗಂಡನ ಮನೆಗೆ ಕಳಿಸ್ಬೇಕಲ್ಲ. ಮಾಚಾಳ ಗ್ರಾಮದಿಂದ ಬಾವಿಕಟ್ಟಿಯ ಶಾಂತಲಿಂಗಪ್ಪ, ತಾಯಿ ಹೆಸರು ಗಂಗಮ್ಮ. ಇದು ಕೆಲವೊಂದು ಕಡೆ ಪ್ರತ್ಯೇಕವಾಗಿ ಬರೆದಿಲ್ಲ ಪುರಾಣದೊಳಗ. ಇದು ಗಂಗಮ್ಮ ಅನ್ನೋದು ಒಬ್ಬರ ಜೀವನ ಚರಿತ್ರೆ. ಅಂದ್ರೆ ಶರಣ ಬಸವೇಶ್ವರ ಮೇಲೆ ಕಾದಂಬರಿ ಅಂತ ಬರ್ದಾರೆವ. ಈಗ ಒಂದು 2-3 ವರ್ಷ ಆತನ ಅದು ಬುಕ್ ಬಿಡುಗಡೆಗೆ ಆಗಿ ಕಾದಂಬರಿ ಅಂತ ಬರ್ದಾರೆ ಶರಣ ಬಸವ. ಆ ಕಾದಂಬರಿ ಒಳಗೆ ಏನ್ ಮಾಡ್ಯಾರ, ಶಾಂತಲಿಂಗಪ್ಪನ ಹೆಂಡತಿ ಹೆಸರು ಗಂಗಮ್ಮ ಅಂತ ಕೊಟ್ಟಾರ. ಶಾಂತಲಿಂಗಪ್ಪ ಮತ್ತು ಗಂಗಮ್ಮ ಇಬ್ಬರು ದಂಪತಿಗಳು ಮಹಾದೇವಿಯನ್ನ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಆಕೆಗೊಂದಿಷ್ಟು ಬುದ್ಧಿವಾದವನ್ನು ಹೇಳ್ತಾರ. ಯಾಕಂದ್ರೆ ತವರ ಮನೆಯಿಂದ ಗಂಡನ ಮನೆಗೆ ಹೋಗುದು ಅಂತಂದ್ರೆ ಸುಲಭ ಅಲ್ಲ, ಸುಲಭದ ಕೆಲಸ ಅಲ್ಲ ಹೆಣ್ಣಿಗೆ. ಯಾಕಲ್ಲಿ ಯಾರು ಇರ್ತಾರ ತಾಯಿ, ಎಂದೂ ಅಲ್ಲಿ ಬೆಳೆದಿರಂಗಲ್ಲ. ಅಲ್ಲಿ ಇಲ್ಲಿ ಪಕ್ಕದ ಊರೊಳಗೆ ಹೋಗಿರ್ತಾರ, ಆದ್ರೆ ಎಲ್ಲೋ ಇರ್ತಕ್ಕಂಥ ಒಂದು ಮನೆಗೆ ಹೋಗ್ಬೇಕಲ್ಲ. ತನ್ನ ಹುಟ್ಟು ಊರನ್ನು ಬಿಡಬೇಕು. ಅಲ್ಲಿ ಗೆಳತಿಯರಿಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಅವು ಇಲ್ಲ, ಅಪ್ಪಿಲ್ಲ, ದೊಡ್ಡಪ್ಪಿಲ್ಲ, ಚಿಕ್ಕಪ್ಪಿಲ್ಲ, ಇವ್ರು ಯಾರೂ ಇಲ್ಲ. ಇವ್ರು ಎಲ್ಲರನ್ನೂ ಇಲ್ಲಿ ಬಿಟ್ಟು ಒಂದು ಮನೆಗೆ ಹೋಗಿ ಅಲ್ಲಿ ಯಾರ ಪರಿಚಯನೂ ಇಲ್ಲ, ಅವ್ರ ಜೋಡ ಸಂಸಾರ ಮಾಡ್ಬೇಕಲ್ಲ ಒಂದು ಹೆಣ್ಣು. ಕೇವಲ ಒಂದು ತಾಳಿಗೆ ಬಂದವಾಗಿ ಎಲ್ಲವನ್ನು ಕಡ್ಕೊಂಡು ಕರುಳು ಬಳ್ಳಿಯನ್ನು ಬಿಟ್ಟು ಇನ್ನೊಂದು ಬಳ್ಳಿಗೆ ಬಂದ್ಬೇಕಲ್ಲ ತಾಯಿ. ಅದಕ್ಕೆ ಹೆಣ್ಣಿನ ಯಾಕೆ ದೊಡ್ಡದು ಮನಸ್ಸು ಅಂತ ಕರೆದ್ರ ಅಂತಂದ್ರ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬದುಕಬೇಕಲ್ಲ ಹೆಣ್ಣು. ಅದಕ್ಕೆ ಹೆಣ್ಣು ದೊಡ್ಡವರು ಅಂತ ಕರೀತಾರೆ.
ಅದಕ್ಕೆ ಭೂಮಿ ತೂಕದ ತಾಯಿ ಅಂತ ಕರೀತಾರೆ. ತಾಯಿಗೆ ಹೋಲಿಸಿದ್ರೆ ನಿಮ್ಮನ್ನ ಭೂಮಿಗೆ ಹೋಲಿಸಿದ್ರು. ಯಾಕೆ ಭೂಮಿ ಯಾರು ಬಂದು ಕೂಡ ಬೆಳೆ ಮಾಡಿದ್ರು ಕೂಡ ಇಂಥವ್ರಿಗೆ ಬ್ಯಾಡ ನೀ ಮಾಡಬೇಡ ಅಂತ ಭೂಮಿ ತಾಯಿ ಹಂಗೆ ಅನ್ನಂಗಲ್ಲ. ಹಂಗೆ ಹೆಣ್ಣು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಯಾರು ಏನೋ ಅಂದ್ರೂ ಕೂಡ ಅಲ್ಲಿ ಸಹಿಸ್ಕೊಂಡು ಬಾಳೆ ಮಾಡ್ತಾಳಲ್ಲ ತಾಯಿ, ಅದಕ್ಕೆ ಹೆಣ್ಣು ದೊಡ್ಡವಳು. ಅದಕ್ಕೆ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಶಾಂತಲಿಂಗಪ್ಪ ಗಂಗಮ್ಮ ಮಹಾದೇವಿಗೆ ಒಂದಿಷ್ಟು ಬುದ್ಧಿವಾದವನ್ನ ಹೇಳ್ತಾರ. ನೀ ಹೆಂಗ ಗಂಡನ ಮನೆಯಾಗ ಬಾಳೆ ಮಾಡ್ಬೇಕವ ಅಲ್ಲಿ ಹೆಂಗ ಇರಬೇಕು ಅಂತಕ್ಕಂಥದ್ದನ್ನ ಒಂದು ಜನಪದದ ಮುಖಾಂತರ ಹೇಳ್ತಾರ. ಹತ್ತರೆ ಫಲವಿಲ್ಲ ತಂಗಿ, ಒತ್ತಾಯ್ತು ನಡೆ ದುಃಖವ ನುಂಗಿ, ಹೆತ್ತವರ ಕೀರ್ತಿ ತರುವುದೊಂದೇ ನಿನ್ನ ಜೀವನದಲ್ಲಿ ನೆನಪಿರಲಿ, ಅದು ಒಂದೇ ನಿನ್ನ ಧ್ಯಾನದಲ್ಲಿ ಧ್ಯಾನದಲ್ಲಿ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ, ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ, ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ. ಬಡತನದ ಮನೆಯವಳಾದರೆ ಯಾರಿಗೇಳಬೇಡ, ಕಡೆತನಕ ಮನೆಯೋ ಸಿರಿತನವ ನೋಡ. ಬಡತನದ ಮನೆಯವಳಾದರೆ ಯಾರಿಗೇಳಬೇಡ, ಕಡೆತನಕ ಮನೆ ಸೇವೆ ಸಿರಿತನವ ನೋಡ. ಸಿರಿತನದ ಮನೆಯವಳಾದರೆ ಗರ್ವ ಪಡಬೇಡ, ಸಿರಿತನದ ಮಲಿನಲ್ಲಿ ತವರ ಮರೆಯಬೇಡ. ಕೊನೆತನಕ ತವರಿನ ಹೆಸರ ತರಬೇಕು ನೋಡ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ. ನೋಡ್ರಿ ಎಷ್ಟು ಚಂದ ಹೇಳಿದ್ರು ಅವರು. ಬಡತನದ ಮನಿ, ನಿನಗೆ ಬಡತನದ ಮನಿ ಐತಿ ಅಂತಂದ್ರ ನೀ ಯಾರಿಗೆ ಹೇಳಕ್ ಹೋಗ್ಬೇಡ, ನನ್ನ ಮನೆಗೆ ಹಣ್ಣಿಲ್ಲ, ಅಕ್ಕಿಲ್ಲ, ನುಚ್ಚಿಲ್ಲ, ಜೀರಿಗಿಲ್ಲ ಅಂತ ಯಾರಿಗೆ ಹೇಳಕ್ ಹೋಗ್ಬೇಡ. ಆ ಮನೆಯ ಸೇವೆ ನಿನಗೆ ಸಿರಿತನ. ಅದನ್ನ ಬಿಟ್ಟು ನಾ ಮನ್ಯಾಗ ಅದಿಲ್ಲ ಇದಿಲ್ಲ ಅಂತ ಯಾರಿಗೆ ಹೇಳಕ್ ಹೋಗ್ಬೇಡ. ನೀ ಒಂದ್ ವೇಳೆ ಸಿರಿತನದ ಮನೆಯೊಳಗೆ ಇದ್ದಿ ಅಂತಂದ್ರ, ನಿನಗೆ ಬಡತನ ಇಲ್ಲ, ಚಲೋ ಮನಿತನ ಸಿಕ್ಕತ್ತಂದ್ರು ಕೂಡ ನನಗೆ ಸಿರಿತನ ಐತಿ ಅಂತ ಒಬ್ಬರು ನೋಡಿ ಗರ್ವ ಪಡಕ್ ಹೋಗ್ಬೇಡ. ಒಬ್ಬರ ಮ್ಯಾಗ ನೀನು ಅಹಂಕಾರ ತೋರ್ಸಕ್ ಹೋಗ್ಬೇಡ, ನಾ ದೊಡ್ಡ ಮನೆ ಹಾಕದೀನಿ ಅಂತ ಸಣ್ಣ ಮನೆ ಹಾಕಿನಿ ಎಂದೂ ಬೈಯಕ್ ಹೋಗ್ಬೇಡ. ತಾಯಿ ತವರಿಗೆ ಒಳ್ಳೆ ಹೆಸರನ್ನ ನೀ ತರ್ಬೇಕವ್ವ ಅಂತ ಹೇಳ್ತಾರ. ಹುಟ್ಟಿದ ಮನೆಯ ಬಿಟ್ಟು ಕೊಟ್ಟಂತ ಮನೆಗೆ ಹೋದೆ, ಮೆಟ್ಟಿದ ಮನೆಯೊಳು ಹೋಗಿ ಗಟ್ಟಿಯಾಗಿ ಹಿಡಿಯ ಮಾದಿ. ಹುಟ್ಟಿದ ಮನೆಯ ಬಿಟ್ಟು ಕೊಟ್ಟಂತ ಮನೆಗೆ ಹೋದೆ, ಮೆಟ್ಟಿದ ಮನೆಯೊಳು ಹೋಗಿ ಗಟ್ಟಿಯಾಗಿ ಹಿಡಿಯ ಮಾದಿ. ಸಿಟ್ಟಿನ ಮುಖದವಳಾಗಿ ನೀ ಬಾಳಬೇಡಮ್ಮ, ಅತಿ ಕಷ್ಟ ಬಂದರು ನೀನು ಸದಾ ನಲಿದು ಬಾಳಮ್ಮ. ಸಿಟ್ಟಿನ ಮುಖದವಳಾಗಿ ನೀ ಬಾಳಬೇಡಮ್ಮ, ಅತಿ ಕಷ್ಟ ಬಂದರೆ ನೀನು ಸದಾ ನುಕದಿನ ಆಳಮ್ಮ. ಕೊಟ್ಟಿರುವ ಊರೊಳಗೆಲ್ಲ ಹೆಸರಾಗುತ್ತಾಯಮ್ಮ, ಕೊಟ್ಟಿರುವ ಊರೊಳಗೆಲ್ಲ ಹೆಸರಾಗುತ್ತಾಯಮ್ಮ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ. ಹುಟ್ಟಿದ ಮನೆಯಿಂದ ಕೊಟ್ಟಿದ ಮನೆಗೆ ಹೊಕ್ಕಿ ಅಂತಂದ್ರ ಅಲ್ಲಿ ನೀ ಗಟ್ಟಿಯಾಗಿರ್ಬೇಕು ಅಂತ. ಹೆಂಗ ಗಟ್ಟಿಯಾಗಿರ್ಬೇಕು, ಅದಕ್ಕೆ ಮನೆ ಒಳಗೆ ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರೆ, ನಿಮ್ಗ ಹೊರಸ್ಲಿಕ್ಕೆ ಒಂದು ಮಳಿ ಬಡಿಸ್ತಾರ. ಜಗಳಾಡ ಮುಂದೆ ಅಂತಿರ್ತೀವಿ, ಏನೋ ನಾ ಹಂಗ ಬಂದಿಲ್ಲ, ಹೊರಸ್ಲಿಕ್ಕೆ ಮಳಿ ಬಡದ ಬಂದೇನೆ, ನಾ ಯಾಕೆ ಹೋಗ್ಲಿ. ಹಂಗ ಮನಿಯೊಳಗ ಗಟ್ಟಿಯಾಗಿ ಹಾದಿ ಹಿಡಿಬೇಕಂತ ನೀನು. ಯಾವಾಗಲೂ ಮುಖದೊಳಗ ಒಂದಿಷ್ಟು ನಗು ಇರಬೇಕು. ಯಾರಾದ್ರೂ ಅತಿಥಿಗಳ ಮನೆಗೆ ಬರ್ತಾರ ಅಂತಂದ್ರ ನಿನ್ನ ಮನ್ಯಾಗ ಕಷ್ಟ ಐತಿ, ನೀ ಅಳಾಕತ್ತಿ ಅನ್ನೋದು ಗೊತ್ತಾಗಬಾರ್ದ. ನಗು ಹೆಂಗಿರ್ಬೇಕು, ಮುಖದೊಳಗ ಯಾವತ್ತೂ ಕೂಡ ನಗತಿರ್ಬೇಕು. ಏನಪ್ಪಾ ಅಂತ ಇಡೀ ಊರ್ ಮಂದಿನ ಮಾತಾಡ್ಬೇಕಂತ. ಏನಪ್ಪಾ ಅವ್ರ ಮನೆತನದೊಳಗ ಎಷ್ಟು ಚಂದ ಅದಾಳ,
ಒಂದು ದಿವಸ ಕೂಡ ಅತ್ತಿದ್ದು ನೋಡಿಲ್ಲ, ಒಂದು ದಿವಸ ಯಾರನ್ನ ಬೇದಿದ್ದು ನೋಡಿಲ್ಲ, ಒಂದು ದಿವಸ ಕೂಡ ಸಿಟ್ಟಾಗಿದ್ದ ನೋಡಿಲ್ಲಲ್ಲ. ಏನು ನಗುಮುಖದವಳದಾಳ ಅಂತ ಊರು ಮಂದಿ ಮಾತಾಡಬೇಕು ಹೊರತು ಏನೋ ಮಾರ ಆ ಮನೆಯೊಳಗೆ ರಾಕ್ಷಸ ಇದ್ದಂಗ ಐತಲ್ಲ ಹೆಣ್ಣು ಅಂತ ಮಾತಾಡಬಾರ್ದಂತ. ಕತ್ತೆ ಹಾಗಿ ದುಡಿದರು ನೀನು ಮುತ್ತಿನ ಮುಖ ಬೆಳಗಿಸಮ್ಮ. ಕತ್ತೆ ಹಾಗಿ ದುಡಿದರು ನೀನು ಮುತ್ತಿನ ಮುಖ ಬೆಳಗಿಸಿದಮ್ಮ. ಹೊತ್ತಾಗಿ ನೀಡಿದರು ನೀ ತುತ್ತು ಮಾಡಿ ಉಣಬೇಕಮ್ಮ. ಹೊತ್ತಾಗಿ ನೀಡಿದರು ನೀ ತುತ್ತು ಮಾಡಿ ಉಣಬೇಕಮ್ಮ. ಅತ್ತೆ ಮಾವ ಮೈದುನರನ್ನು ಸದಾ ಸೇವೆ ಮಾಡಮ್ಮ. ಕೈ ಹಿಡಿದ ಪುರುಷನ ಮನೆಗೆ ಶಾಂತಿ ಜ್ಯೋತಿಯಾಗಮ್ಮ. ಕೈ ಹಿಡಿದ ಪುರುಷನ ಮನೆಗೆ ಶಾಂತಿ ಜ್ಯೋತಿಯಾಗಮ್ಮ. ಹಡೆದ ತಂದೆ ತಾಯಿಯ ಹೆಸರ ತರಬೇಕು ನೋಡಮ್ಮ. ಹಡೆದ ತಾಯಿ ತಂದೆಯ ಹೆಸರ ತರಬೇಕು ನೋಡಮ್ಮ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ನೀ ಕತ್ತಿ ಹಂಗ ಮುಂಜಾನೆ ಇದ್ದ ಸಂಜಿತನ ಕತ್ತಿ ಹಂಗ ದುಡುಗರು ಕೂಡ ಏನ್ ಮಾಡ್ಬೇಕು, ನಗತಾನ ಇರ, ಮುತ್ತಿನಂಗ ಇರು. ಆದ್ರೆ ಹತ್ತಿ ಮನಿಯೊಳಗೆ ಒಂದಿಷ್ಟು ಏನು ಅಂದ್ರೆ ಹೊತ್ತಾಗಿ ನೀಡುತ್ತಾರ. ಅಂದ್ರೆ ಏನು ಇದ್ರೊಳಗೆ ಎರಡು ಹತ್ತು ಬರ್ತದ ತಾಯಿ. ಹೊತ್ತಾಗಿ ಅಂತಂದ್ರೆ ಊಟದ ಸಮಯ ಮೀರಿದ ಮ್ಯಾಗ ನೀಡಿದ್ರು ಉಣ್ಬೇಕಂತ. ಹೊತ್ತಾಗಿ ಅಂದ್ರೆ ಇನ್ನೊಂದು ಹೊತ್ತಿದಿರುತ್ತೆ ನೋಡ್ರಿ. ಅಂದ್ರೆ ಏನೂ ಇಲ್ಲಪ್ಪ ನಿನಗೆ ಕೆಳಗಿಂದ ಬಳದ ನೀಡ್ತಾರ ಅಂದ್ರೂ ಕೂಡ ಅದನ್ನ ಖುಷಿಯಿಂದನ ಊಟ ಮಾಡ್ಬೇಕಂತ. ಅದನ್ಯಾಕೆ ನೀಡಿರಿ ಇದನ್ಯಾಕೆ ನೀಡಿರಿ ಅಂತ ಅನ್ಬಾರ್ದ. ಮನೆಯೊಳಗೆ ಅತ್ತಿ ಮಾವ ಮೈದನ ಅಂತಿರ್ತಾರ, ಅವರನ್ನು ಕೂಡ ಇವರು ನನ್ನ ಕುಟುಂಬ ಅನ್ನುವಂಗ ನೀ ಬಾಳ್ಬೇಕು ಅಂತ. ಹೆಣ್ಣಾಗಿ ಹುಟ್ಟಿದೆ ನೀನು ಹೊನ್ನಾಗಿ ಬಾಳಬೇಕು. ಹೆಣ್ಣಾಗಿ ಹುಟ್ಟಿದೆ ನೀನು ಹೊನ್ನಾಗಿ ಬಾಳಬೇಕು. ಮಣ್ಣಾಗ ಹೋಗುವ ತನಕ ಚೆನ್ನಾಗಿ ತೋರು ಸಾಕು. ಮಣ್ಣಾಗ ಹೋಗುವ ತನಕ ಚೆನ್ನಾಗಿ ತೋರು ಸಾಕು. ಅರಮನೆಯ ಹೆಣ್ಣಿನ ಮಾತ ನೀ ಕೇಳಬೇಡ. ಅರಮನೆಯ ಹೆಣ್ಣಿನ ಮಾತ ನೀ ಕೇಳಬೇಡ. ಗುಡಿಸಲಲ್ಲಿ ಗರತಿಯ ನಿನ್ನ ಹೆಸರು ಕೆಡಿಸಬೇಡ. ಗುಡಿಸಲಲ್ಲಿ ಗರತಿಯ ನಿನ್ನ ಹೆಸರು ಕೆಡಿಸಬೇಡ. ದುಡಿದು ತಿನ್ನು ಕಡೆಯವರೆಗೂ, ದುಡಿದು ತಿನ್ನು ಕರೆಯವರೆಗೂ ಕೈಯ ಚಾಚಬೇಡ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ. ಅರಮನೆಯ ಹೆಣ್ಣಿನ ಮಾತು ಕೇಳಬಾರ್ದಂತ ಇದೊಂದು ಜನಪದ ಅವರು ಬಹಳ ಚಂದ ಬರೀತಾರೆ. ಇದು ಎಲ್ಲರಿಗೂ ಕೂಡ ಬಹಳ ಅನ್ವಯಿಸ್ತೈತಿ. ಯಾಕೆ ಅರಮನೆಯ ಹೆಣ್ಣಿನ ಮಾತು ಕೇಳಬೇಡ, ನೀ ಗುಡಿಸಲ್ದಾಗಿದ್ರು ಕೂಡ ನಿನ್ನ ಪಾಡಿಗೆ ನೀ ಇರಬೇಕು ಅಂತ. ಯಾಕ ಮನಿ ಬಹಳ ದೊಡ್ಡದಿರ್ತೈತೆ. ಅರಮನೆ ಅಂತಂದ್ರೆ ಗೊತ್ತಲ್ಲ, ಅಂದ್ರೆ ಸಾವುಕಾರ ಹೆಣ್ಣು ಮಗಳು ಒಂದಿಷ್ಟು ಇರ್ತೈತಿ. ನಿಮ್ಮ ಮನಿ ಮಗಳು ಬಹಳ ದೊಡ್ಡ ಆಕಿಗೆಲ್ಲ ಸಂಪತ್ತೈತಿ, ಕೊಳ್ಳಾಗ ಬಂಗಾರ ಹಾಕೋತಾಳ. ಆದ್ರೆ ನಿನ್ನ ಗಂಡ ಮುಂಜಾನೆ ಸಾಯಂಕಾಲ ತರ ಬೇರೆದವ್ರ ಹೊಲದಾಗ ದುಡಿಬೇಕವ. ಅವ್ರು ದುಡಿಯಂಗಿಲ್ಲ, ಎಲ್ಲಿದೋ ಬರ್ತಿರ್ತೈತಿ, ಅವ್ರು ಹಾಕೋತಾರ. ಮತ್ತು ಅವ್ರನ್ನ ನೋಡಿ ನಾ ಬಂಗಾರ ತಂದೀನಿ, ನಾ ಬೆಳ್ಳಿ ತಂದೀನಿ ಅಂತ ನೀನು ಅವ್ರನ್ನ ನೋಡಿ ಗಂಟು ಬಿದ್ದಿ ಅಂತಂದ್ರ ನಿನ್ನ ಗಂಡ ಎಲ್ಲಿದ ತರ್ಬೇಕವ. ಅದಕ್ಕ ಅರಮನೆ ಹೆಣ್ಣಿನ ಮಾತು ಕೇಳಕ್ ಹೋಗ್ಬೇಡ್ರಿ ಅವ್ವ. ಅರಮನೆ ಹೆಣ್ಣಿನ ಮಾತು ಕೇಳಕ್ ಹೋಗ್ಬೇಡ್ರಿ. ನಮ್ಮ ಹಾಸಿಗೆ ಎಷ್ಟೈತೆ ಅಷ್ಟ ಕಾಲು ಚಾಚಬೇಕು. ಅದ ಇನ್ನೊಬ್ರು ನೋಡಿ ನಾವು ಜೀವನ ಮಾಡ್ತೀವಿ ಅಂತಂದ್ರ ನಮ್ಮ ಜೀವನ ಆಗಂಗಿಲ್ಲ. ನಮ್ದು ಎಷ್ಟೈತಿ ಅಷ್ಟ್ರೊಳಗ ನಾವು ಜೀವನ ಕಟ್ಕೋಬೇಕು ಅಂತ. ಕೊನೆ ತನಕ ಅತ್ತಿಯ ಮನೆಯ ಉಸಿರಾಗು ಸಾಕು. ಕೊನೆ ತನಕ ಅತ್ತಿಯ ಮನೆಗೆ ಉಸಿರಾಗು ಸಾಕು. ಇರೋ ತನಕ ಮುತ್ತೈದಿ ಎಂದು ಹೆಸರಾಗಬೇಕು. ಇರೋ ತನಕ ಮುತ್ತೈದಿ ಎಂದು ಹೆಸರಾಗಬೇಕು. ಪತಿ ಸೇವಿ ಕೊನೆಯವರೆಗೂ ಮನ ಮುಟ್ಟಿ ಮಾಡ. ಪತಿ ಸೇವಿ ಕೊನೆಯವರೆಗೂ ಮನ ಮುಟ್ಟಿ ಮಾಡ. ಅವನ ಸೇವೆಯಲ್ಲೇ ನೀನು ಸ್ವರ್ಗವಾಸಿಯಾಗ. ಪತಿವ್ರತ ದೇವಿ ಸ್ವರ್ಗದ ಮಾರ್ಗವಾಗಿ ಹೋಗು. ಪತಿವ್ರತ ದೇವಿ ಸ್ವರ್ಗದ ಮಾರ್ಗವಾಗಿ ಹೋಗು. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ.
ಪತಿಯ ಸೇವೆಯನ್ನ ಕೊನೆವರೆಗೂ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಪತಿ ಸೇವೆ ಮಾಡಬೇಕು ಅಂತಂದ್ರ ಆ ಪತಿಯ ಸೇವೆಯೊಳಗಿರ್ತಕ್ಕಂಥ ಶಕ್ತಿನ ಹಂತದ ಅದಕ್ಕೆ ಪತಿವ್ರತಾ ಶಿರೋಮಣಿ ಅಂತಾಗಿ ಹೋಗ್ಯಾರ ನಮ್ಮ ದೇಶದೊಳಗ. ಸತ್ಯವಾನ ಸಾವಿತ್ರಿ ಅಂತಾಕಿ, ಅರುಂಧತಿ ಅಂತಾಕಿ, ಅನಸೂಯಾದೇವಿ ಅಂತಾಕಿ, ಸೀತಾಮಾತೆ, ದ್ರೌಪದಿ, ಇವರೆಲ್ಲರೂ ಕೂಡ ಪತಿವ್ರತಾ ಶಿರೋಮಣಿಯರು. ಯಾಕೆ ಇವರಿಗೆ ಪತಿವ್ರತ ಶಕ್ತಿ ಹೆಚ್ಚಾಗೈತಿ ಅಂತಂದ್ರ ಗಂಡನ ಸೇವೆಯನ್ನ ಮಾಡಿದ್ರವರು, ಗಂಡನ ಪಾದ ಪೂಜೆಯನ್ನ ಮಾಡಿದ್ರವರು, ಅದಕ್ಕೆ ಅವ್ರ ಶಕ್ತಿ ಹೆಚ್ಚಾಗೈತ. ಅದಕ್ಕೆ ನಾವು ಕೂಡ ಏನ್ ಮಾಡ್ಬೇಕು, ಒಂದಿಷ್ಟ ತಾಯಿ ಮುಂಜಾನೆ ಎದ್ದು ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಲ್ಲೋ ಗೊತ್ತಿಲ್ಲ, ಅದರ ಪತಿ ಅದಾನಂತಂದ್ರ ಒಂದಿಷ್ಟು ಅವನ ಪಾದ ಹಿಡದ ನಮಸ್ಕಾರ ಮಾಡೋದನ್ನ ಕಲಿಬೇಕು ಅಂತ. ಹಿಂಗೆಲ್ಲ ಕಲಿತ್ರ ನಮ್ಮ ಜೀವನ ಕೂಡ ಅವರ ಜೀವನದಂಗ ಆಗುತ್ತೈತಿ. ಮುತ್ತಾಗಿ ಹುಟ್ಟಿದೆ ನೀನು, ಮಗಳಾಗಿ ಬೆಳೆದೆ ನೀನು. ಮುತ್ತಾಗಿ ಹುಟ್ಟಿದೆ ನೀನು, ಮಗಳಾಗಿ ಬೆಳೆದೆ ನೀನು. ಸೊಸೆಯಾಗಿ ನಡೆದೆ ನೀನು, ಅತ್ತಿಯಾಗಿ ಬಾಳುವೆ ನೀನು. ಸೊಸೆಯಾಗಿ ನಡೆದೆ ನೀನು, ಅತ್ತಿಯಾಗಿ ಬಾಳುವೆ ನೀನು. ಹೆಚ್ಚೇನು ಹೇಳುವುದಿಲ್ಲ, ಬಿಚ್ಚಿ ಹೇಳುವೆನು ಎಲ್ಲ. ಹೆಚ್ಚೇನು ಹೇಳುವುದಿಲ್ಲ, ಬಿಚ್ಚಿ ಹೇಳುವನು ಎಲ್ಲ. ಅನ್ಯಾಯ ನಡೆದರೆ ನೀನು ಮಹಾಂತ ಮೆಚ್ಚುವುದಿಲ್ಲ. ಅನ್ಯಾಯದಿ ನಡೆದರೆ ನೀನು ಮಹಾಂತ ಮೆಚ್ಚುವುದಿಲ್ಲ. ಶಿವರುದ್ರ ನಿನ್ನ ಸೋದರ ತಿಳಿದಷ್ಟು ಹೇಳಿದೆನಲ್ಲ. ಶಿವರುದ್ರ ನಿನ್ನ ಸೋದರ ತಿಳಿದಷ್ಟು ಹೇಳಿದೆನಲ್ಲ. ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಒಂದು ಹೆಣ್ಣಿನ ಕರ್ತವ್ಯ ಎಷ್ಟಿರ್ತಾವು ಅಂತ. ಮೊದಲ ಒಂದು ಮನೆಯೊಳಗ ಮುದ್ದಿನ ಮಗಳಾಗಿರ್ತಾಳ. ಮುಂದೆ ಬೆಳೀತಾ ಬೆಳೀತಾ ಕೊಟ್ಟ ಮನೆಯೊಳಗ ಸೊಸೆಯಾಗಿರ್ತಾಳ. ಸೊಸೆಯಾದ ನಂತರ ಮುಂದ ಅತ್ತೆ ಆಗುತ್ತಾಳ. ಇಷ್ಟು ಎಲ್ಲ ಕರ್ತವ್ಯಗಳನ್ನು ಕೂಡ ಹೆಣ್ಣು ಒಬ್ಬಕ್ಕೆ ನಿಗಿಸ್ಕೊಂಡು ಹೋಗಬೇಕು. ಆ ನಿಗಿಸ್ಕೊಂಡು ಹೋಗೋದ್ರೊಳಗ ನೀನು ಯಾರು ಆ ಗುರುವಿನ ಮಹಾಂತ ನೆಚ್ಚುವಂಗ ನೀತಿ ನಿಯಮದಿಂದನ ಇರವ. ನೀನು ಆ ನೀತಿ ನಿಯಮವನ್ನು ಬಿಟ್ಟು ನಡೆದ್ರ ಆ ಪರಮಾತ್ಮ ಮೆಚ್ಚುವುದಿಲ್ಲ. ಯಾಕಂದ್ರ ಮಾಶಾಲ ಗ್ರಾಮದೊಳಗೆ ಶಾಂತಲಿಂಗಪ್ಪನವರು ಗಂಗಮ್ಮ ತಾಯಿ ಏನ್ ಮಾಡ್ತಾರ, ಮಹಾದೇವಿಗೆ ಇವನ್ನೆಲ್ಲವನ್ನು ಕೂಡ ಹೇಳಿ ನೀನು ಏನ್ ಮಾಡವ, ಅದು ಶರಣರ ಮನಿ ಐತಿ, ಅಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ದಿನ ಸಾವಿರಾರು ಮಂದಿ ಜಂಗಮರು ಬಂದ್ರು ಕೂಡ ಒಂದೇ ದಿವಸ ನೀನು ಮುಖ ಗಂಟು ಹಾಕೋಬೇಡ. ಅವ್ರು ಏನು ಕೇಳಿದ್ರು ಕೂಡ ಪ್ರಸಾದ ಮಾಡಿಸು, ಪ್ರಸಾದ ನೀಡು. ಗಂಡಗೆ ಒಂದು ಮಾತು ಇದರ ಅನ್ಬೇಡ, ಅವ್ರ ಶರಣರದಾರ. ಅವರ ತಂದೆ ತಾಯಿಯನ್ನ ನಮ್ಮನ್ನ ಹೆಂಗ ತಂದೆ ತಾಯಿ ಅಂತ ತಿಳ್ಕೊಂಡಿವೋ ಅತ್ತೆ ಮಾವನ್ನು ಕೂಡ ತಂದೆ ತಾಯಿ ಅಂತ ತಿಳ್ಕೊಂಡು ನೀನು ಸಂಸಾರ ಮಾಡು ತಾಯಿ ಅಂತ ಮಹಾದೇವಿಗೆ ಎಷ್ಟೆಲ್ಲ ಬುದ್ಧಿ ಮಾತುಗಳನ್ನ ಹೇಳಿ ಮಾಶಾಲ ಗ್ರಾಮದಿಂದ ಏನ್ ಮಾಡ್ತಾರ, ಬರಮಾಡಿಕೊಳ್ತಾರ. ಯಾವ ತರನಾಗಿ ಬರಮಾಡಿಕೊಳ್ತಾರ ಅಂತಕ್ಕಂಥದ್ದನ್ನ ನಾಳೆ ದಿವಸ ನಾವು ನೀವು ನೋಡೋಣ ಅಂತೇಳಿ ಪೂರ್ವ ಪೀಠಿಕೆಯೊಳಗೆ ಏನ್ ಹೇಳಿದೀವ್ರಿ, ಸತಿಪತಿಗಳು ಒಂದಾಗಿದ್ರ ಅದು ಸದ್ಗತಿ, ಒಂದು ಕೆರಿಗೆ ಒಂದು ಎರಿಗೆ ಹೇಳಿತ್ತೆ ಅಂದ್ರ ಅದು ಅಧೋಗತಿ ಆಗ್ತದ. ನಮ್ಮ ಸಂಸಾರ ಸದ್ಗತಿ ಆಗ್ಲಿ ಅಧೋಗತಿ ಆಗ್ಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿವರೆಗೆ ಸಾಗಿ ಬಂದಿರತಕ್ಕಂಥ ಪುರಾಣವನ್ನ ಶರಣಬಸವನಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವರ ಮಹಾದೇವ. ಸ್ವಲ್ಪ ತಾಯಂದ್ರೆ ಏನ್ ಮಾಡಿರವ, ಲಘು ಎದ್ದ ಲಘು ಈ ಗುಡಿ ಬಂದು, ಯಾಕಂದ್ರೆ ಅವ್ರು ಹೊಂಟಾರ ಅಂತಂದ್ರೆ ಕೇವಲ ಶ್ರೀಶೈಲಕ್ಕೆ ಹೊಂಟಾರ ಅಂತಂದ್ರೆ ಅವ್ರ ಕುಟುಂಬ ಅಷ್ಟ ಅಲ್ಲ, ನಮ್ಮ ಗ್ರಾಮದಿಂದ ಹೊಂಟಾರ ಅಂತಂದ್ರೆ ಇಡೀ ಗ್ರಾಮಕ್ಕೆ ಒಳ್ಳೇದದ. ಅಂತ ಒಂದು ಒಳ್ಳೆಯ ಕೆಲಸ ಅವ್ರು ಮಾಡಾಕತ್ತಾರಂದ್ರೆ ನಮಗೆ ಅವ್ರ ಜೋಡಿ ಹೋಗಾಕಾಗ್ಲಿಕ್ಕಂದ್ರು ಇಲ್ಲಿದ ಏನು ಮಾಡೋಣ, ಅವರು ಸುರಕ್ಷಿತವಾಗಿ ಹೋಗಿ ಬರಲಿ ಅಂತ ಎಲ್ಲರೂ ಕೂಡ ಹರಿಸಿ ಕಳಿಸೋಣ ಅಂತಕ್ಕಂಥದ್ದನ್ನು ಹೇಳಿ ಈಗ ಇಲ್ಲಿ ಸಾಗಿ ಬಂದಿರತಕ್ಕಂಥ ಪುರಾಣಕ್ಕೆ ಮಹಾಮಂಗಳಾರತಿಯನ್ನು ಮಾಡ್ತೇವೆ. ಎಲ್ಲರೂ ಕೂಡ ಎದ್ದು ನಿಂದಿರ್ಬೇಕು. ಒಂದು ದಿವಸ ಮತ್ತೆ ಬೇಯ್ದು ಬಿಡ್ತಾರ ಅವ್ರ ಹುಡುಗರು, ಒಂದು ಹಾಡ ಹಾಡ್ತಾರ. ಬರ್ರಿ ಅಮ್ಮ, ಯಾಕಂದ್ರೆ ಅವ್ರಿಗೊಂದು ರೂಲ್ಸ್ ಹೇಳಿದ್ದೀವಿ, ಯಾರೇ ಹಾಡು ಹಾಡ್ಬೇಕು ಅಂದ್ರೆ ಹನಿ ಮ್ಯಾಗ ವಿಭೂತಿ ಕಾಣಬೇಕು ಅಂತ. ಅವ್ರು ನೋಡ್ರಿ ಇಬ್ರು ರಬ್ಬಗ ವಿಭೂತಿ ಹಚ್ಕೊಂಡ್ ಬಂದಾರ.